ದಿನಗಳ ಹಿಂದೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯಾಗಬೇಕು ಅಂತ ಹೈಕೋರ್ಟ್ ಹೇಳ್ತು. ತನಿಖೆಯ ಸ್ವರೂಪ ಹೆಂಗಿರಬೇಕು, ಏನು, ಯಾವ ಸೆಕ್ಷನ್ ಅಡಿಯಲ್ಲಿ ಅದು ಹೈಕೋರ್ಟ್ ಹೇಳಲಿಲ್ಲ. ಅದನ್ನು ಹೇಳಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಅರ್ಥಾತ್ ಸೆಷನ್ಸ್ ಕೋರ್ಟ್ ನಿನ್ನೆ ಮಧ್ಯಾಹ್ನನೇ ಹೇಳ್ತು. ಇಂತಿಂಥ ಸೆಕ್ಷನ್ನು, ಇಂತಿಂಥ ಕಾನೂನಿನ ಅಡಿಗಳಲ್ಲಿ, 4 ಕಾನೂನಿನ ಅಡಿಯಲ್ಲಿ, IPC ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮಾತ್ರ ಅಲ್ಲ, ಕರ್ನಾಟಕ ಭೂ ಕಬಳಿಕೆ ತಡೆ ಕಾಯ್ದೆ ಮತ್ತು ಬೇನಾಮಿ ತಡೆ ಕಾಯ್ದೆ ಅಡಿಯಲ್ಲೂ ತನಿಖೆಯಾಗಬೇಕು ಅಂತ ಹೇಳಿದೆ ಕೋರ್ಟ್. ನಾವು ನಿರೀಕ್ಷೆ ಮಾಡಿದ್ವಿ ಇವತ್ತು ಬೆಳಗ್ಗೆ FIR ಆಗಿಬಿಡುತ್ತೆ ಅಂತ. ಆಗಿಲ್ಲ, ಈ ಕ್ಷಣ ತನಕನೂ ಆಗಿಲ್ಲ. ಇವತ್ತೇನಾಯಿತು, ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿಗೆ ಹೋದರು. ಮೈಸೂರಿಗೆ ಹೋಗಿ ಲೋಕಾಯುಕ್ತ ಆಫೀಸ್ಗೆ ಹೋದರು. ಅವರ ಕೈಯಲ್ಲಿ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟ ಜಡ್ಜ್ಮೆಂಟಿನ ಕಾಪಿ ಇತ್ತು. ನೋಡಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಉದ್ದಾಗತ್ತೆ ಹೇಳಕ್ಕೆ, PR ಕೋರ್ಟು ಅಂತಾರೆ, ಪೀಪಲ್ ರಿಪ್ರೆಸೆಂಟೇಟಿವ್ ಕೋರ್ಟ್ ಅಂತ. ಆ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ FIR ಮಾಡ್ಕೊಳ್ಳಿ ಅಂತ. ಅಲ್ಲಿ SP ಇಲ್ಲ, ಲೋಕಾಯುಕ್ತ SP ಉದೇಶ್ ಅಂತ, ಅವರ ಆಫೀಸ್ನಲ್ಲಿಲ್ಲ. ಎಲ್ಲಿದ್ದಾರೆ ಅಂದರೆ ಸಿಬ್ಬಂದಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಸ್ನೇಹಮಯಿ ಕೃಷ್ಣ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ಸಾಹೇಬರು ಫೋನ್ ತೆಗಿತಿಲ್ಲ, ಮೆಸೇಜ್ ಮಾಡಿದರೆ ರಿಪ್ಲೈ ಇಲ್ಲ, ವಾಟ್ಸಪ್ ಕಾಲ್ ಮಾಡ್ತಾರೆ, ವಾಟ್ಸಪ್ಪಿಗೆ ಮೆಸೇಜ್ ಏನೂ ಇಲ್ಲ. ಅವ್ರು ಹೇಳಿದ್ರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಲೋಕಾಯುಕ್ತ SP. ಎಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ FIR ಮಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೇನೋ ಅಂತ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತಂದರು. ಆಮೇಲೆ ನಾನು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದರು. ಲೋಕಾಯುಕ್ತ SP ನಾಪತ್ತೆ ಆಗಿದ್ದಾರೆ, ಹುಡುಕ್ ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂದರು. ಅದಾದಮೇಲೆ ಬಂದರು, ಅವ್ರು ದೇವರಾಜ್ ಸ್ಟೇಷನಿಗೆ ಬಂದರು, ಕಂಪ್ಲೇಂಟ್ ಕೊಡೋಕ್ಕೆ ಹೋದರು. ಹೆಂಗೆ ತಗೊಂಡ್ಬಿಡ್ತಾರೆ ರೀ, ಎಲ್ಲ ಗೊತ್ತಿವೆಲ್ಲ ಇವು ಹೆಂಗೆ ಅಂತ. ಆಗ ಪೊಲೀಸರೇನು ಕಂಪ್ಲೇಂಟ್ ತಗೊಳ್ಳಿಲ್ಲ, ಒಂದು ಹಿಂಬರಹ ಅಂತ ಬರೆದು ಕೊಟ್ಟಿರ್ತಾರೆ. ಆಮೇಲೆ ಹೊರಗೆ ಬಂದು ಲೋಕಾಯುಕ್ತ SP ಕಿಡ್ನ್ಯಾಪ್ ಆಗಿರುವ ಸಂಶಯ ಬರ್ತಾ ಇದೆ ನನಗೆ ಅಂದರು. ಮುಖ್ಯಮಂತ್ರಿಗಳ ಕಡೆಯವರು ಅಪಹರಣ ಮಾಡಿಬಿಟ್ಟಿದ್ದಾರೇನೋ ಅವರನ್ನು, ಎಲ್ಲಿ FIR ದಾಖಲಿಸಿ ಬಿಡ್ತಾರೋ ಅಂತ. ನೋಡಿ, ಎರಡೂ ಕಡೆಯಿಂದ ಸಮಸ್ಯೆ ಆಗಿದೆ. ಫಸ್ಟ್ ಆಫ್ ಆಲ್ ಕೋರ್ಟಿನ ಸರ್ಟಿಫೈಡ್ ಕಾಪಿ ಬೇಕು. ನೀವು ಯಾವುದೋ ಜಡ್ಜ್ಮೆಂಟು ಅಂತ ತಗೊಂಬಂದ್ರೆ ಆಗೋದಿಲ್ಲ. ಕೋರ್ಟಿನ ಜಡ್ಜ್ಮೆಂಟ್ಗಳು ಇಂಟರ್ನೆಟ್ಟಿಗೆ ಅಪ್ಲೋಡು ಆಗಿರ್ತಾವಪ್ಪ. ನೀವು ಅದು ಜಸ್ಟ್ ಫಾರ್ ಯುವರ್ ರೆಫರೆನ್ಸ್, ಅದನ್ನು ನೀವು ಕಾನೂನು ಪ್ರಕ್ರಿಯೆಗೆ ಬಳಸ್ಕೊಳ್ಬೇಕು, ಕಾನೂನು ಹೇಳಿದ ಪ್ರಕ್ರಿಯೆಗೆ ಬಳಸ್ಕೋಬೇಕು ಅಂದರೆ ಅದ್ರ ಮೇಲೆ ಒರಿಜಿನಲ್ ಸೀಲು ಸೈನು ಇರಬೇಕು. ಆ ಕಾಪಿ ಸ್ನೇಹಮಯಿ ಕೃಷ್ಣ ಅವ್ರ ಹತ್ರ ಇಲ್ಲ. ಇವ್ರ ಹತ್ರ ಇದ್ದದ್ದು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಿರೋ ಜಡ್ಜ್ಮೆಂಟಿನ ಕಾಪಿ. ಅದನ್ನು ಕೊಟ್ಟು ಒಂದು ಹಿಂಬರಹ ತಗೊಂಡು ಬಂದಿದ್ರು ಆಗ್ತಿತ್ತು. ಸಾಹೇಬರು ಬಂದ ಮೇಲೆ ಹೇಳ್ತೀವಿ ಬಿಡಿ ಅಂತಿರ್ತಾರೆ. ಲೋಕಾಯುಕ್ತ ಸ್ಟೇಷನ್ನಿನ ಸಿಬ್ಬಂದಿಯವರು ಹೇಳ್ತಾರೆ, ಸಾಹೇಬರು ಬಂದ ಮೇಲೆ ಹೇಳ್ತೀನಿ. ಇಲ್ಲ, ಇವ್ರು SP ಮೀಟ್ ಮಾಡಬೇಕು ಅಂದರು. SP ಅವರು ಒಂದು ಫೋನ್ ಮಾಡಿ, ಸರ್ ನಿಮ್ಮದೇ ಕೆಲಸ ಇದು, ನಿಮ್ಮದೇ ಕೆಲಸಕ್ಕೆ ನಾನು ಕೋರ್ಟಿಗೆ ಬಂದಿದ್ದೀನಿ, ನನಗೆ ಒಂದು ಸ್ವಲ್ಪ ಡೌಟ್ಸ್ ಇತ್ತು, ಕ್ಲಾರಿಫಿಕೇಷನ್ ತಗೊಳಕ್ಕೆ ಬಂದಿದ್ದೀನಿ ಅಂಥೇಳಿ ಒಂದು ಫೋನ್ ರಿಸೀವ್ ಮಾಡಿ ಮಾತಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಿರಲಿಲ್ಲ. ಅವ್ರು ಯಾಕೆ ಫೋನ್ ರಿಸೀವ್ ಮಾಡಲಿಲ್ವೋ, ಫೋನ್ ರಿಸೀವ್ ಮಾಡದಾರ್ದಂಥ ಯಾವ ಪರಿಸ್ಥಿತಿಯಲ್ಲಿ SP ಸಾಹೇಬರು ಇದ್ರೋ, ಇವರು ಅದನ್ನು ಅಪಹರಣದ ಲೆವೆಲ್ಲಿಗೆ ಮಾತಾಡ್ಬಿಟ್ರು. ಸಾಯಂಕಾಲ ಒಂದು ಕ್ಲಾರಿಫಿಕೇಷನ್ ಬಂದಿದ್ದು, ಒಂದಷ್ಟು ಸಂಶಯಗಳಿದ್ವು, ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಕೋರ್ಟಿಗೆ ಬಂದಿದ್ವಿ ಅಂತ. ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ನಿಗೆ ಬಂದ ಸ್ನೇಹಮಯಿ ಕೃಷ್ಣ ಅವ್ರು ಮೊದಲಿಗೆ ಏನು ಹೇಳಿದ್ರು, ಕಂಪ್ಲೇಂಟ್ ಕೊಟ್ಟ ಮೇಲೆ ಅಪಹರಣದ ಆರೋಪ ಹೆಂಗಿತ್ತು ಕೇಳಿಸ್ಕೊಳ್ಳಿ. ಎರಡು ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ SP ಅವ್ರಿಗೂ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು. ಆದರೆ ಅವರು ನಾನು ಬಂದು 3/4 ಗಂಟೆ ಆಗಿದ್ರು ಕೂಡ SP ಅವರು ಕಚೇರಿಲಿಲ್ಲ. ಮತ್ತು ಸಾಕಷ್ಟು ಸಲ ದೂರವಾಣಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಮತ್ತು SMS ಸಂದೇಶ ಕಳಿಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸೋರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಬಹುಶಃ SP ಅವರು ನಾಪತ್ತೆ ಆಗಿದ್ರು ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಹಾಗಾಗಿ ನಾನು ಮೆಸೇಜ್ ಕೂಡ ಕಳಿಸಿದ್ದೀನಿ, ಮೈಸೂರು ಲೋಕಾಯುಕ್ತ SP ಕಾಣೆ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರು ದೂರ ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ದೀನಿ. ಆದರೂ ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಅವ್ರು ಯಾವುದೋ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು IGPರಿಗೂ ಕೂಡ ಮಾಡಿದೆ, ಅದರಲ್ಲೂ ಕೂಡ ಬಂತು. ಅಲ್ಲಿ ಕೇಳಿದೆ, ಅಕಸ್ಮಾತ್ ನಿಮ್ಮ ಏನು ಕಚೇರಿ ಏನಾದ್ರು ಮೈಸೂರು SP ಬಂದಿರೋ ಅಂತ ಕೇಳಿದೆ. ಇಲ್ಲ ಸರ್ ಬಂದಿಲ್ಲ, ಅವ್ರು ಮೈಸೂರಲ್ಲೇ ಇರಬೇಕು ಅಂತೇಳಿ ಅವರು ಅಲ್ಲಿ ಕಚೇರಿ ಸಿಬ್ಬಂದಿ ಹೇಳ್ತಾರೆ. ಏನು ರಾಕೇಶ್ ಸಿದ್ದರಾಮಯ್ಯ ವಿರುದ್ಧ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದೆ ಅಂತ ಅಂದಿನ ಪೊಲೀಸ್ ನಿರೀಕ್ಷಕ ಮೋಹನ್ ರವರಿಗೆ ಈ ಸಿದ್ದರಾಮಯ್ಯ ಇದೇ ರೀತಿ ಸಾಕಷ್ಟು ಕಿರುಕುಳನ್ನು ಕೊಟ್ಟಿರೋಂಥ ಉದಾಹರಣೆ ಇದೆ. ಆ ಹಿನ್ನೆಲೆಯಲ್ಲಿ ಇವರು ಭಯಪಟ್ಟಿದ್ರೆ ಗೊತ್ತಿಲ್ಲ. ಒಬ್ಬ ಮಗನ ಮೇಲೆ ಕೇಸ್ ಮಾಡೋದಕ್ಕೆ ಆ ಥರ ಕಿರುಕುಳ ಕೊಟ್ಟರು. ಇನ್ನು ಸಿದ್ದರಾಮಯ್ಯ ವಿರುದ್ಧ ಕೇಸ್ ದಾಖಲು ಮಾಡಿ ನಂಗೆ ಯಾವ ರೀತಿ ಕಿರುಕುಳ ಕೊಡ್ಬೋದು ಅನ್ನೋ ಬಯಕೆ ಅವ್ರು ಈ ರೀತಿ ಮಾಡಿದಾರ, ಅಥವಾ ಸಿದ್ದರಾಮಯ್ಯ ಕಡೆಯವ್ರು ಏನಾದರೂ ಅಪಹರಣ ಮಾಡಿದಾರ ಅಥವಾ ಅಕ್ರಮ ಬಂದಿಟ್ಟಿದಾರ,
ಇವೆಲ್ಲ ಅನುಮಾನ ಕಾಡ್ತಾ ಇದೆ. ಯಾಕಂತಂದರೆ ಸಿದ್ದರಾಮಯ್ಯವರು ನಿನ್ನೆ ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಮತ್ತು ಮೊನ್ನೆ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ, ಇವೆರಡಕ್ಕೂ ತಡೆಯಾಜ್ಞೆ ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಪಡ್ತಾರೆ. ಅವ್ರು ತಡೆಯಾಜ್ಞೆ ಸಿಗೋವರೆಗೂ ಮೊಕದ್ದಮೆ ದಾಖಲು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಲೋಕಾಯುಕ್ತರು ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದು ಇವತ್ತೇ ಗೊತ್ತಾಗ್ತಿದೆ. ಪ್ರಾರಂಭಿಕ ಹಂತದಲ್ಲೇ ಈ ಥರ ಗೊತ್ತಾಗ್ಬೇಕಾದ್ರೆ ಒಬ್ಬ ಸಿದ್ದರಾಮಯ್ಯನವರ ಮಗನ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೋಗಿದ್ದಕ್ಕೆ ಏನೇನೋ ಆಗ್ಬಿಡ್ತು. ಇನ್ನು ಸಿದ್ದರಾಮಯ್ಯನವರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೋದ್ರೆ ಇನ್ನೂ ಏನೇನಾಗುತ್ತೆ ಅಂತ ಲೋಕಾಯುಕ್ತ ಪೊಲೀಸರು ಹೆದರಿದಾರಂತೆ. ನಾನು ಮತ್ತೆ ಹೇಳ್ತೀನಿ, ರಾಜ್ಯದಲ್ಲಿ ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೇಳೋದು, ಕೇಂದ್ರದಲ್ಲಿ CBI, ED, ಇನ್ಕಮ್ ಟ್ಯಾಕ್ಸ್ಗಳ ಸ್ವತಂತ್ರ ತನಿಖಾ ಸಂಸ್ಥೆಗಳಂತ ಹೇಳೋದು ಎಲ್ಲ ಹೇಳೋದಕ್ಕೆ ಚಂದ, ಇವಷ್ಟೇ ಎಲ್ಲ ಹೇಳೋದಕ್ಕೆ ಚಂದ. ಈಗ ನೋಡಿ, ಲೋಕಾಯುಕ್ತದಲ್ಲಿ ಇರೋರು ಯಾರು? ರೆಗ್ಯುಲರ್ ಪೊಲೀಸರೇ ಅಲ್ಲಿರೋದು. ಲೋಕಾಯುಕ್ತಕ್ಕೆ ಅಂತ ಟ್ರಾನ್ಸ್ಫರ್ ಆಗಿರ್ತಾರೆ. ನಾಳೆ ದಿವಸ ಇನ್ನೆಲ್ಲೋ ಪೋಸ್ಟಿಂಗ್ ಬೇಕು, ಇನ್ನೆಲ್ಲೋ ಟ್ರಾನ್ಸ್ಫರ್ ಬೇಕು ಅಂದರೆ ಅವ್ರು ಮನವಿ ಪತ್ರ ಇಟ್ಕೊಂಡು ಯಾರ ಹತ್ರ ಬರಬೇಕು? ದೇ ರಾಜಕಾರಣಿಗಳ ಹತ್ರ ಬರಬೇಕು. ಹಾಕ್ರಿ ಸಿದ್ದರಾಮಯ್ಯನವ್ರ ಮೇಲೆ FIR ಅಂದ ತಕ್ಷಣ ರಪ್ ಅಂತ ಬರ್ಕೊಂಡ್ಬಿಡ್ತಾರೆ ಅಂದಿರ. ಅವ್ರದ್ದೇ ಆದ ಟೆನ್ಷನ್ಗಳು ಇರ್ತವೆ, ಡಬ ಇರ್ತವೆ, ಅವ್ರದ್ದೇ ಆದ ಟೆನ್ಷನ್ಗಳು. ಈಗ ಇನ್ನೂ ಒಂದು ಪ್ರೋಸೆಸ್ಸು ಆಗ್ಬೋದಾಗಿತ್ತಪ್ಪ ಇದರಲ್ಲಿ. ದೂರುದಾರರು ರಾಜಭವನಕ್ಕೆ ಬರೋಕ್ಕಿಂತ ಮುಂಚೆ ಹೋಗಿದ್ದೆ ಲೋಕಾಯುಕ್ತ ಪೊಲೀಸರ ಹತ್ರ, ಹಿಂಗಾಗಿದೆ ಕಂಪ್ಲೇಂಟ್ ಬರ್ಕೊಳ್ಳಿ ಅಂತ. ಬರ್ಕೊಂಬಿಟ್ರ ಅವರು? ಇಲ್ಲ. ಇನ್ನೊಂದು ಮಾಡ್ಬೋದಾಗಿತ್ತು, ಅವ್ರು ಕಂಪ್ಲೇಂಟ್ ತಗೊಂಡು ಅದೇನಿದೆ ಕೊಡಿ ಅಂಥೇಳಿ ರಾಜಭವನಕ್ಕೆ ಲೋಕಾಯುಕ್ತ ಪೊಲೀಸರಿಂದ ಒಂದು ಪತ್ರ ಬರೆದು ಹಿಂಗೊಂದು ಕಂಪ್ಲೇಂಟ್ ಬಂದಿದೆ, ನಮಗೆ ತನಿಖೆಗೆ ಅನುಮತಿ ಕೊಡ್ತೀರಾ ಅಂತ ಅವರು ಕೇಳ್ಬೋದಾಗಿತ್ತು. ಬಟ್ ಕೇಳ್ತಾರೆ ಅನ್ಕೊಂಡ್ರ? ಹೆಂಗೆ ಕೇಳ್ತಾರೆ? ಅವ್ರಿಗೆ ನೌಕರಿ ಇಷ್ಟ ಇಲ್ವಾ ಅಥವಾ ಕುಟುಂಬ ಇಷ್ಟ ಇಲ್ವಾ? ನೀರು ನಿಡಿಯಲ್ಲಿ ಜಾಗಕ್ಕೆ ಹೋಗ್ಬಿಡ್ತಾರೆ. ಈಗ ಕೋರ್ಟ್ ಹೇಳಿಬಿಟ್ಟಿದೆ ಮಾಡ್ಕೊಳ್ಳೇಬೇಕು. ಕೋರ್ಟು ಯಾವ ಕಾನೂನು ಯಾವ ಸೆಕ್ಷನ್ನು ಅಂತಲೂ ಕ್ಲಿಯರಾಗಿ ಹೇಳಿದೆ. ಅದನ್ನು ಮೀರಿ ಏನು ಮಾಡೋದಕ್ಕಾಗೋದಿಲ್ಲ. IPC, ಭಾರತೀಯ ದಂಡ ಸಂಹಿತೆ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು, ಬೇನಾಮಿ ಆಸ್ತಿ ತಡೆ ಕಾಯ್ದೆ, ಕರ್ನಾಟಕ ಭೂ ಕಬಳಿಕೆ ತಡೆ ಕಾಯ್ದೆ. ಮೊದಲನೇ ಆರೋಪಿಯಾಗಿ ಸಿದ್ದರಾಮಯ್ಯನವ್ರನ್ನ ಮಾಡಬೇಕು, ಎರಡನೇ ಆರೋಪಿಯಾಗಿ ಪಾರ್ವತಿ ಅವರನ್ನು ಮಾಡಬೇಕು, ಸಿದ್ದರಾಮಯ್ಯನವರ ಪತ್ನಿ. ಮೂರನೇ ಆರೋಪಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದರಾಮಯ್ಯನವರ ಭಾವಮೈದ್ನ, ಪಾರ್ವತಿಯವರ ಸಹೋದರ. ನಾಲ್ಕನೇ ಆರೋಪಿಯಾಗಿ ದೇವರಾಜು ಜೆ, ಭೂಮಾಲೀಕ ಎನ್ನಲಾದಂಥ ವ್ಯಕ್ತಿ. ಇವರನ್ನು ಆರೋಪಿಗಳನ್ನಾಗಿ ಮಾಡಬೇಕು. ತನಿಖೆ ಶುರುವಾದ ಮೇಲೆ ಇನ್ಯಾರು ಆರೋಪಿಗಳಿದ್ದಾರೆ ಅಂದರೆ ಅವ್ರನ್ನ 5, 6, 7, 8 ಅಂತ ಸೇರಿಸ್ಕೊಂಡು ಹೋಗ್ತಾರೆ. ಸೆಕ್ಷನ್ಗಳು ಇದೆ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಬೇಕು ಅನ್ನೋದು ಕೂಡ ವಿವರಗಳಿದೆ. ಮೋಸ್ಟ್ ಪ್ರೊಬಬಲಿ ನಾಳೆ ಆಗತ್ತೆ. ಮತ್ತು ನಾಳೆ ಸಿದ್ದರಾಮಯ್ಯನವರು ಇಷ್ಟೊತ್ತಿಗಾಗಲೇ ಡಿವಿಷನಲ್ ಬೆಂಚಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು. ಅದು ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಅಲ್ಲಿ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ? ನಾಳೆ ಸಲ್ಲಿಸಬಹುದು ಅನ್ನೋದೊಂದು ಮಾಹಿತಿ ಇದೆ ಡಿವಿಷನಲ್ ಬೆಂಚಿಗೆ. ಅವರು ನಾಗಪ್ರಸನ್ನರ ಪೀಠ ಕೊಟ್ಟಂಥ ತೀರ್ಪನ್ನು ಪ್ರಶ್ನಿಸಿಕೊಂಡು ಡಿವಿಷನಲ್ ಬೆಂಚಿಗೆ ಬರ್ತಾರೆ. ಅವರ ಮನವಿಯಲ್ಲಿ ಲೋಕಾಯುಕ್ತಕ್ಕೆ FIR ಆಗದಂತೆ ತಡೆಯಿರಿ ಅನ್ನೋದು ಇರೋದಿಲ್ಲ ಅನ್ನೋದೊಂದು ಮಾಹಿತಿ ಇದೆ. ಅದೊಂದೇನೋ ಬೇರೆಯದೇ ರೀತಿಯಾದಂಥ ರಣತಂತ್ರ ಒಂದು ಆಗ್ತಾ ಇದೆ. ಪೂರ್ತಿಯಾಗಿ ಅರ್ಥ ಆಗ್ತಿಲ್ಲ. ಅರ್ಥ ಆದಾಗ ಹೇಳ್ತೀನಿ. ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ ಕೇಸು CBIಗೆ ಹೋಗ್ಬಿಟ್ರಿ ಏನು ಅನ್ನೋ ಭಯ ಇದ್ದೇ ಇರುತ್ತೆ. ಲೋಕಾಯುಕ್ತ ಹೆಂಗೂ ನಮ್ಮವರೇ, ಹೆಂಗೋ ಒಂದು ಮ್ಯಾನೇಜ್ ಮಾಡಬಹುದು ಅಂತಿರುತ್ತೋ ಏನೋ. ಈಗ DK ಶಿವಕುಮಾರ್ ಅವರ ವಿರುದ್ಧ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ CBI ತನಿಖೆಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕಳಿಸ್ಬಿಟ್ಟಿದ್ರು. ಆ ಪ್ರಕಾರ ತನಿಖೆ ಆಗ್ತಾ ಇತ್ತು. ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ಏನು ಮಾಡ್ತು? ಮತ್ತೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು. DK ಶಿವಕುಮಾರ್ ಅವರ ವಿರುದ್ಧ ತನಿಖೆಗೆ ಯಡಿಯೂರಪ್ಪನವರ ಸರ್ಕಾರ ಕೊಟ್ಟಿದ್ದ ಅನುಮತಿಯನ್ನು ನಾವು ವಾಪಸ್ ತಗೋತಾ ಇದ್ದೀವಿ ಅಂತ ವಾಪಸ್ ತಗೊಂಡ್ರು. ವಾಪಸ್ ತಗೊಂಡು ಎಲ್ಲಿಗೆ ಕೊಟ್ಟರು? ಲೋಕಾಯುಕ್ತ ಕೊಟ್ಟರು. ಲೆಕ್ಕಾಚಾರ ನೀವು ಅರ್ಥ ಆಗಿದ್ರೆ ಅರ್ಥ ಆಗಿರುತ್ತದು. ಹಾಗೆ ಲೋಕಾಯುಕ್ತ ಆದರೂ ಓಕೆ, CBI ಆಗ್ಬಿಟ್ರೆ CBI ನೋಟಿಸ್ ಕೊಡಕತ್ರೆ ಸಿದ್ದರಾಮಯ್ಯನವ್ರಿಗೆ, ಬನ್ನಿರಿ ಇಲ್ಲಿ ತನಿಖೆ ಮಾಡೋಕ್ಕಿದೆ ಅಂತ. CBI ಯಾರ ಮುಲಾಜಿಗೆ ಬೀಳುತ್ತೆ? ಅಂದರೆ ರಾಜ್ಯ ಸರ್ಕಾರದ ಮುಲಾಜಿಗೆ ಯಾಕೆ ಬೀಳುತ್ತೆ? ಹೋಗಿ ಕಾಂಗ್ರೆಸ್ ಸರ್ಕಾರದ ಮುಲಾಜಿಗೆ ಯಾಕೆ ಬೀಳುತ್ತೆ? ಅವ್ರ ತನಿಖೆ ರೀತಿಯೇ ಬೇರೆ ಇರುತ್ತೆ. ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ, ಇಲ್ಲದೇ ಇದ್ದರೆ ಅರೆಸ್ಟ್ ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ರ ಪ್ರಕರಣದಲ್ಲಾಗಿತ್ತು. ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯನವರ ಪ್ರಾರ್ಥನೆ ಬಹುಶಃ ಏನೇ ಇದ್ದರೂ ಲೋಕಾಯುಕ್ತದಲ್ಲೇ ಇರಲಿ ಅಂತ. ಆದರೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೇಳಕ್ಕೆ ತಯಾರಿಲ್ಲ. ಇವರೇನು ಮಾಡ್ತಾರೆ ಲೋಕಾಯುಕ್ತರು? ನಮಗೇನೇ ಇದ್ದರೂ CBI ತನಿಖೆನೇ ಆಗಬೇಕು, ನಾವು ಹೈಕೋರ್ಟ್ಗೆ ರಿಟ್ ಅಪ್ಲಿಕೇಶನ್ ಸಲ್ಲಿಸೋರೆ ಅಂತಿದ್ದಾರೆ. ಇನ್ನೊಬ್ಬ ದೂರುದಾರ TJ ಅಬ್ರಾಹಂ, ಯಾಕ್ರಿ ಕರ್ನಾಟಕದಲ್ಲಿ ಪೊಲೀಸರಿಲ್ವಾ?
ಏನೋ ಒಂದು 5% ಜನ ಕಾಂಪ್ರಮೈಸ್ ಆಗಿರ್ಬೋದಪ್ಪ, 5% ಪೊಲೀಸ್ ಆಫೀಸರ್ಸು, 95% ಜನ ತುಂಬ ಚೆನ್ನಾಗಿದ್ದಾರೆ, ಇವರೇ ತನಿಖೆ ಮಾಡಲಿ ಅಂತ ಇನ್ನೊಬ್ಬ ದೂರುದಾರ TJ ಅಬ್ರಹಾಂ. ಕೇಳಿಸ್ಕೊಳ್ಳಿ. ಲೋಕಾಯುಕ್ತದಲ್ಲಿ ಅವ್ರ ವಿರುದ್ಧ FIR ದಾಖಲೆ ಮಾಡಿದ್ರು. ಸೊ FIR ದಾಖಲೆ ಮಾಡಿದ್ರೆ ತನಿಖೆ ಪ್ರಕ್ರಿಯೆ ನಡೆಯುತ್ತೆ. ಆದರೆ ನಮ್ಮ ಉದ್ದೇಶ ಏನಂದರೆ ಈ ಲೋಕಾಯುಕ್ತ ತನಿಖೆ ನಡೆಸೋದು ಬೇಡ, CBIನ ತನಿಖೆ ನಡೆಸಬೇಕು ಅಂತ ನಮ್ಮ ಆಲೋಚನೆ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪ್ರಕಾರ ಇವತ್ತು ಲೋಕಾಯುಕ್ತದಲ್ಲಿ ಅವ್ರ ವಿರುದ್ಧ FIR ದಾಖಲೆ ಮಾಡಿದ್ರು. ನಾನು ಯಾವತ್ತೂ CBI ಬೇಕು ಅಂತ ಹೇಳೋದವನಲ್ಲ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಆಫೀಸರ್ಸ್ ಇಲ್ವಾ? ಅವ್ರಿಗೇನು ಕೆಪಾಸಿಟಿ ಇಲ್ವಾ? ಅವ್ರಿಗೆ ಇಂಟಿಗ್ರಿಟಿ ಇಲ್ವಾ? ನಾವೀಗ ನಮ್ಗೆ ಬೇಡ್ರಿ ಇವರು CBI ಬೇಕು ಅಂತ ಹೇಳಿದ್ರೆ ಇವರು ಕಳ್ಳರು ಕದೀಮ್ರು ಅದಕ್ಕೆ ನಮ್ಗೆ ಬೇಕು ಅಂತ ಕೇಳ್ದಂಗೆ ಆಗ್ಬಿಡ್ತದೆ. ಯಾಕೆ ನಮ್ಮಲ್ಲಿ ಇಲ್ವಾ? ಇರ್ತಾರೆ ರೀ, 100 ಜನದಲ್ಲಿ ಒಂದು 3, 4, 5 ಜನ ಒಂದು ಸ್ವಲ್ಪ ಒಲು ತೋರಿಸೋರು ಇರ್ಬೋದು, ಜಾತಿ ರಾಜಕಾರಣ ಮಾಡೋರು ಇರ್ಬೋದು, ಪೊಲೀಸಲ್ಲೂ ಇರ್ಬೋದು. ಬಟ್ 95% ಆಫ್ ದೆಮ್ ಹ್ಯಾವ್ ಗಾಟ್ ಇಂಟಿಗ್ರಿಟಿ, ಅವ್ರ ಕೆಪಾಸಿಟಿ ಐತೆ, ಮಾಡ್ತಾರೆ. ಈ ಕೇಸ್ನಲ್ಲಿ 3 ಜನ ದೂರುದಾರರು. ಒಬ್ಬರು ಪ್ರದೀಪ್ ಕುಮಾರ್, ಫಸ್ಟ್ ಅವ್ರಿಗೆ ಗವರ್ನರ್ ಹತ್ರ ಕಂಪ್ಲೇಂಟ್ ಕೊಟ್ಟವರು, ಇನ್ನೊಬ್ಬರು TJ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ. 3 ಜನರದ್ದು ಒಂದೇ ಅಲಿಗೇಷನ್. ಈ 14 ಸೈಟ್ ಸಿದ್ದರಾಮಯ್ಯನವ್ರ ಹೆಂಡತಿ ಅಂತ ತಗೊಂಡಿದ್ದಾರೆ, ಇದು ಸರಿಗಿಲ್ಲ. ಇದರಲ್ಲಿ ಸಿದ್ದರಾಮಯ್ಯನವರ ಅಧಿಕಾರ ದುರುಪಯೋಗ ಆಗಿದೆ, ಸ್ವಜನ ಪಕ್ಷಪಾತ ಆಗಿದೆ. 3 ಜನರದ್ದು ಇದೇ ಕಂಪ್ಲೇಂಟು. 3 ಜನ ಮಾತಾಡ್ತಿರೋದು ಅದೇ 14 ಸೈಟ್ ಬಗ್ಗೆ, ಅದೇ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿನ ಬಗ್ಗೆ. ಬಟ್ 3 ಜನ ಒಟ್ಟಾಗಿ ಮಾತಾಡ್ತಾರ ಅಂದರೆ ಇಲ್ಲ. ನೆನ್ನೆ ಹೈಕೋರ್ಟಿನ ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆ 3 ಜನರನ್ನು ಲೈವ್ ತೊಗೊಂಡಿದ್ವಿ ನಾವು. ಒಟ್ಟಿಗೆ ಇರಲಿಲ್ಲ 3 ಜನ, ಒಂದೊಂದು ಕಡೆಯಿಂದ ಒಬ್ಬೊಬ್ಬರು ಇದ್ದರು. ನಾನು ಲೈವಲ್ಲಿ ಕೇಳಿದೆ, ನೀವು 3 ಜನ ಒಬ್ರಿಗೊಬ್ರು ಮಾತಾಡ್ಕೊತೀರಾ? ನಾನು ಹಂಗೆ ಮಾಡ್ತೀನಿ, ನೀನು ಹಿಂಗೆ ಮಾಡು, ಹಿಂಗೆ ಮಾಡಿದ್ರೆ ಒಳ್ಳೆಯದು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರವ್ರು. ಇಲ್ಲ ಸರ್, ನಾವು ಭೇಟಿನೂ ಆಗಿಲ್ಲ, ಮಾತಾಡೂ ಇಲ್ಲ, ನಮ್ಮ ಹೋರಾಟ ನಾವು ಮಾಡ್ತಿದ್ದೀವಿ, ಅವ್ರ ಹೋರಾಟ ಅವ್ರು ಮಾಡ್ತಿದ್ದಾರೆ ಅಂತ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ PCRಗಳು ಬಂದವಲ್ಲ, ಖಾಸಗಿ ದೂರುಗಳು. ಅಲ್ಲಿನ ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಅವ್ರು ಕೇಳಿದ್ರು, 3 ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ 3 ಅರ್ಜಿಗಳನ್ನು ಮರ್ಜ್ ಮಾಡಿ ಒಟ್ಟೊಟ್ಟಿಗೆ ಹಿಯರಿಂಗ್ ಮಾಡಿಬಿಡ್ತೀನಿ ಅಂತಂದರೆ TJ ಅಬ್ರಹಾಂ ನೋ ಅಂದರು. ನೋ, ನೀವು ಅವ್ರದ್ದೇನು ಕೇಳಿಸ್ಕೊಳ್ಳಿ, ನನ್ನ ಅರ್ಜಿ ಸಪ್ರೇಟಾಗಿ ವಿಚಾರಣೆ ಆಗಬೇಕು ಅಂತ. ಸೊ ಈಗ ಲೋಕಾಯುಕ್ತರು FIR ದಾಖಲಿಸಿಕೊಂಡು ತನಿಖೆ ಮಾಡಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಕೊಟ್ಟಿರೋದು ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಗೆ ಮಾತ್ರ. TJ ಅಬ್ರಹಾಂ ಇನ್ನೂ ವಾದ ಮಾಡೋದು ಬಾಕಿ ಇದೆ. ಅದರಲ್ಲಿ ಪ್ರದೀಪ್ ಕುಮಾರರ ಕಥೆ ಇನ್ನೂ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರು ಬೇರೆ ಬೇರೆಯೇ ಇದ್ದಾರೆ. ಈ ಮಧ್ಯದಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಬೇರೆ ಬೇರೆ ನಿರ್ಧಾರಗಳನ್ನು ತಗೊಂಡ್ರು. ಅವುಗಳ ಪೈಕಿ 2 ನಿರ್ಧಾರಗಳು ಇಂಪಾರ್ಟೆಂಟ್. ಒಂದು, ರಾಜ್ಯಪಾಲರು ಇನ್ನು ಮುಂದೆ ಬರೆಯುವ ಪತ್ರಗಳು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೋಗಂಗಿಲ್ಲ, ಸೀದಾ ನಮಗೆ ಬರಬೇಕು. ಅಂದರೆ ಚೀಫ್ ಸೆಕ್ರೆಟರಿ ತಂದು ಕ್ಯಾಬಿನೆಟ್ಟಿಗೆ ಕೊಡಲಿ. ಕ್ಯಾಬಿನೆಟ್ ಪತ್ರ ಏನು ಅಂತ ಡಿಸೈಡ್ ಮಾಡಿ ನಿರ್ಧಾರ ತಗೋತೀವಿ ನಾವು, ಉತ್ತರ ಕೊಡಬೇಕು ಕೊಡಬಾರ್ದು ಅಂತ. ಗವರ್ನರ್ ಬರೆದ ಪತ್ರಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ ಅಂತ ಅಧಿಕೃತ ನಿರ್ಧಾರ ಅದು. ಅದರ ಜೊತೆಗೆ CBI ತನಿಖೆಗೆ ಕರ್ನಾಟಕದಲ್ಲಿದ್ದ ಜನರಲ್ ಕನ್ಸೆಂಟನ್ನು ರದ್ದು ಮಾಡುವ ನಿರ್ಧಾರ ತಗೊಂತೀವಿ ಇವತ್ತು ಕ್ಯಾಬಿನೆಟ್. ರದ್ದು ಮಾಡುವ ನಿರ್ಧಾರ. ವಾಟ್ ಈಸ್ ಜನರಲ್ ಕನ್ಸೆಂಟ್? ಈಗ ಕೇಂದ್ರ CBI ವ್ಯಾಪ್ತಿಗೆ ಬರುವ ಪ್ರಕರಣಗಳಲ್ಲಿ ಒಂದು ಪ್ರಕರಣ ಏನೋ ಒಂದು ರಾಜ್ಯದಲ್ಲಿ ಆಗಿದೆ ಅಂತಂದರೆ CBI ಅವರು ಡೈರೆಕ್ಟಾಗಿ ಬಂದು ತನಿಖೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅವ್ರ ವ್ಯಾಪ್ತಿಗೆ ಬರುವಂಥ ವಿಷಯಗಳಲ್ಲಿ. ಅದಕ್ಕೆ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಥವಾ ಕೋರ್ಟ್ ಏನು ಹೇಳುತ್ತೆ ಅಂತ ಕೇಳಬೇಕು, ಅದೆಲ್ಲ ಇಲ್ಲ. ಉದಾಹರಣೆಗೆ ನಮ್ಮ ವಾಲ್ಮೀಕಿ ST ಅಭಿವೃದ್ಧಿ ನಿಗಮದ ಹಗರಣನೇ ಇದೆ. ಜನರಲ್ ಕನ್ಸೆಂಟ್ನ ಅಡಿಯಲ್ಲಿ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 10 ಕೋಟಿಗಿಂತ ಜಾಸ್ತಿ ಹಗರಣ ಆಗಿದೆ ಅಂದರೆ ಯಾರಿಗೂ ಹೇಳಬೇಕಾಗಿಲ್ಲ. CBIನವ್ರು ಬಂದು ತಮ್ಮ ಪಾಡಿಗೆ ತಾವು ತನಿಖೆ ಶುರು ಹಚ್ಕೊಂಡ್ಬಿಡ್ತಾರೆ. ಇಲ್ಲಿ ಬಂದು ತನಿಖೆ ಶುರು ಮಾಡಿಕೊಂಡ್ರು, ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋ ಮಾಹಿತಿ ಬಂತು, ED ಅವ್ರಿಗೆ ಹೇಳಿದ್ರು, ED ಅವರು ಬಂದರು, ನಾಗೇಂದ್ರ ಅರೆಸ್ಟು ಎಲ್ಲ ನಡೆದುಬಿಡ್ತು. ಪ್ರಾಸೆಸ್ಸು ಆಟೋ ಪೈಲಟ್ ಮೋಡ್ನಲ್ಲಿ ನಡೆದ್ಬಿಡ್ತು. ಇನ್ಮೇಲೆ ಹಂಗೆ ನಡೆಯಂಗಿಲ್ಲ. ಕೇಸ್ ಬೈ ಕೇಸ್ ತನಿಖೆ ಕೊಡ್ತೀವಿ ಅಂದರೆ ಕೊಡ್ತೀವಿ, ಕೊಟ್ಟಾಗ ಬಂದ್ ಮಾಡಿ. ಜನರಲ್ ಕನ್ಸೆಂಟು ಅಂತ ಇದು ನಮ್ಮ ವ್ಯಾಪ್ತಿಗೆ ಬರುತ್ತೆ, ಅದು ನಮ್ಮ ವ್ಯಾಪ್ತಿಗೆ ಬರುತ್ತೆ, ಅದಕ್ಕೆಲ್ಲ ಅವಕಾಶ ಇಲ್ಲ. ಇವತ್ತಿನಿಂದ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಅದಕ್ಕೆಲ್ಲ ಅವಕಾಶ ಇಲ್ಲ. ಅದರಿಂದ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇರುವ ಈ ಮೂಢ ಹಗರಣದ ಮೇಲೆ ಏನು ಇಂಪ್ಯಾಕ್ಟು? ಏನೂ ಇಂಪ್ಯಾಕ್ಟ್ ಇಲ್ಲ. ಸಿದ್ದರಾಮಯ್ಯನವರು ಇವತ್ತಿನ ಕ್ಯಾಬಿನೆಟ್ನ ಈ ನಿರ್ಣಯದಿಂದ ತಮ್ಮ ವಿರುದ್ಧದ ಪ್ರಕರಣವನ್ನು CBIಗೆ ಹೋಗದಂತೆ ತಡೆಯಬಹುದಾ? ಸಾಧ್ಯ ಇಲ್ಲ. ಈಗ ದೂರುದಾರರು ಹೈಕೋರ್ಟ್ಗೆ ಹೋಗಿ CBI ತನಿಖೆ ಕೊಡಿ ಅಂದರೆ ಹೈಕೋರ್ಟ್ ಹೇಳುತ್ತೆ ತನಿಖೆ CBIಗೆ ಹೋಗಬೇಕಾ ಹೋಗಬಾರ್ದಾ ಅಂತ ಹೈಕೋರ್ಟ್ ಹೇಳುತ್ತೆ. ಹೈಕೋರ್ಟ್ ತೀರ್ಪು ಕೊಡುವಾಗ ಕ್ಯಾಬಿನೆಟ್ನ ನಿರ್ಧಾರವನ್ನು ಪರಿಗಣಿಸಬೇಕಾಗಿಲ್ಲ. ಹೈಕೋರ್ಟ್ ಬೇರೆ. ಈಗ
ಈ ಜನರಲ್ ಕನ್ಸೆಂಟನ್ನು ವಾಪಸ್ ಪಡೆದ ನಂತರವೂ ಕೂಡ ರಾಜ್ಯದಲ್ಲಿ ಯಾವುದಾದರೂ ಪ್ರಕರಣ CBI ತನಿಖೆಗೆ ಹೋಗಬೇಕು ಅಂತ ಕರ್ನಾಟಕ ಹೈಕೋರ್ಟ್ಗೆ ಅನಿಸಿದ್ರು ಅದು ಹೈಕೋರ್ಟ್ ಕೊಡಬಹುದು. ಜನರಲ್ ಕನ್ಸೆಂಟ್ ವಾಪಸ್ ತಗೊಂಡಿದ್ದಾರೆ ಅಷ್ಟೇ, ಕೇಸ್ ಬೈ ಕೇಸ್ ಕೊಡೋಣ ಅಂತ. ಮತ್ತು ಹೀಗೆ ಮಾಡಿದ ರಾಜ್ಯ ಮೊದಲ ರಾಜ್ಯ ಕರ್ನಾಟಕ ಅಲ್ಲ. ಈಗಾಗಲೇ ಕೇರಳದಲ್ಲೂ ಹಾಗೆ ಆಗಿದೆ, ಪಶ್ಚಿಮ ಬಂಗಾಳದಲ್ಲೂ ಹಾಗೆ ಆಗಿದೆ, ತಮಿಳ್ನಾಡಿನಲ್ಲಿ ಆಗಿದೆ. ಜನರಲ್ ಕನ್ಸೆಂಟ್ ಇಲ್ಲಪ್ಪ. ಜಾರ್ಖಂಡಲ್ಲಿ ಆಗಿದೆ. ನಮ್ಮ ಲಾ ಮಿನಿಸ್ಟರ್ ಮಾತಾಡಿದ್ರು, H.K. ಪಾಟೀಲ್ ಅವರು, ಕೇಳಿಸ್ಕೊಳ್ಳಿ. ಸಹನೆಯ ವರ್ತನೆಯೊಳಗೆ ಪತ್ರ ಬರಿತಾ ಇದ್ದಾರೆ. ಮಾಹಿತಿಗಳನ್ನು ಅಲ್ಲಲ್ಲ, ಇದಕ್ಕೆ ಸಂಬಂಧ ಬರಲ್ಲ ಅವರೇ, ಇದಕ್ಕೆ ಸಂಬಂಧ ಬರಲ್ಲ. ದ್ಯಾಟ್ ಈಸ್ ಎನ್ ಕೋರ್ಟ್ ವಿಲ್ ಡಿಸೈಡ್. CBI ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡೋದನ್ನು ನೀವು ಎಲ್ಲರೂ ಗಮನಿಸಿದ್ವಿ. ಈವನ್ ಇನ್ ಇಲೆಕ್ಷನ್ಸ್ ಓನ್ಲಿ ಆಫೀಸ್ ಬೇರರ್ಸ್ ಆಫ್ ಒನ್ ಪಾರ್ಟಿ ವೇರ್ ಎನ್ಕ್ವೈರ್ಡ್. ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು, ಆ ರೀತಿಯ ವರ್ತನೆಗಳಿದ್ದು ಅದು ನಾವು ಈ ನಿರ್ಣಯಕ್ಕೆ ಬರೋದಕ್ಕೆ ಕಾರಣ. ಪೇ ಆಗೋದಕ್ಕೆ ನಾವು ಫುಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ವಿ. ಈಗ ಅಸಹನೆಯ ವರ್ತನೆಯೊಳಗೆ ಪತ್ರ ಬರಿತಾ ಇದ್ದಾರೆ. ಮಾಹಿತಿಗಳನ್ನು ರಾಜ್ಯಪಾಲರಿಗೆ ಕಳಿಸುವ ಸಂದರ್ಭದಲ್ಲಿ ಕ್ಯಾಬಿನೆಟ್ ಇದರಿಗೆ ಅವುಗಳನ್ನು ತಂದು ಸಚಿವ ಸಂಪುಟ. ಈಗಾಗಲೇ ರಾಜ್ಯಪಾಲರು ಅರ್ಕಾವತಿ ರೀಡು ಹಗರಣದಲ್ಲಿ ಆರೋಪ ಬಂದಿತ್ತು ಒಂದು ಸಿದ್ದರಾಮಯ್ಯನವ್ರ ಮೇಲೆ. ಅವರೊಂದು ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರು. ಕೆಂಪಣ್ಣ ಆಯೋಗದ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಇದೆ, ಅದು ಹಾಗೆ ಎಲ್ಲೋ ಬಿದ್ದಿರುತ್ತೆ. ಅದು ಏನಾಯಿತು ಅಂತಲೂ ಒಂದು ಪತ್ರ ಬರೆದಿದ್ದಾರೆ. ಅದಕ್ಕೂ ಸೇರಿದಂತೆ ಅಂತ ಲಾ ಮಿನಿಸ್ಟರ್ ಹೇಳಿದ್ದು, ಅದಕ್ಕೂ ಸೇರಿದಂತೆ ರಾಜ್ಯಪಾಲರ ಪತ್ರಗಳಿಗೆ ನೋಡ್ಕೊಂಡು ಉತ್ತರ ಕೊಡ್ತೀವಿ ಬಿಡಿ ಅಂತ. ಹಂಗಿದೆ ಕತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೀಗ ಬೇರೆ ಏನೂ ಇಲ್ಲ, ಹೆಂಗಾರು ಮಾಡಿ ಕಾನೂನಿನ ಇಕ್ಕಳದಿಂದ ಒಂದು ತಪ್ಪಿಸ್ಕೊಳ್ಬೇಕು. ಜನಾಭಿಪ್ರಾಯ ಅದು ಇದು, ಅದು ಸಿದ್ದರಾಮಯ್ಯನವರು ಈಸ್ ಅ ಪಾಪ್ಯುಲರ್ ಲೀಡರ್, ಮಾಸ್ ಲೀಡರ್, ಅನ್ಡೌಟೆಡ್ಲಿ. ಶಾಸಕರ ಬೆಂಬಲ ಅನ್ಡೌಟೆಡ್ಲಿ ಇದೆ. ಬಟ್ ಈ ಕಾನೂನಿನ ಇಕ್ಕಳ ಒಂದು ಸಭೆ ಮೇಲೆ ಸಭೆ ಮಾಡಿದ್ರು ಇವತ್ತು. ಕಾನೂನು ಸಚಿವ H.K. ಪಾಟೀಲು, ಹೋಮ್ ಮಿನಿಸ್ಟರ್ ಪರಮೇಶ್ವರು, ಕಾನೂನು ಸಲಹೆಗಾರ ಪೊನ್ನಣ್ಣ, ಪ್ರೊಫೆಸರ್ ರವಿವರ್ಮ ಕುಮಾರು, ವಕೀಲರು, ಕಾನೂನು ತಜ್ಞರು, ಸರಣಿ ಸಭೆಗಳು. ಅದಾದಮೇಲೆ ಪೊನ್ನಣ್ಣ ಅವರನ್ನು ಈ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವ್ರನ್ನ ಕರ್ಕೊಂಡು ನೀವು ದಿಲ್ಲಿಗೆ ಹೋಗಿ ಅಂತ ಕಳಿಸಿದ್ದಾರೆ. ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಗೆ ಡೀಟೇಲಾಗಿ ಚರ್ಚೆ ಮಾಡ್ತಾರೆ. ಅದು ಮುಂದೇನು ಮಾಡಬೇಕು ಅಂತ. ಮುಂದೇನು ಆಪ್ಷನ್ ಇದೆ? ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸ್ಕೋಬೇಕು. ಈಗ 197 ಪುಟಗಳ ಜಡ್ಜ್ಮೆಂಟ್ ಇತ್ತಲ್ಲ ನಾಗಪ್ರಸನ್ನರದ್ದು. ಕೆಲವರು ಹೇಳ್ತಾ ಇದ್ದಾರೆ ಅದು ಜಡ್ಜ್ಮೆಂಟ್ ಅಲ್ಲ, ಚಾರ್ಜ್ ಶೀಟ್ ಇದ್ದಂಗಿದೆ ಅಂತ. ಅಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಹೇಳಿದ್ದಾರೆ. ಹಿಂಗೆ ಇದರಲ್ಲಿ ತಪ್ಪು ನಡೆದಿದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ತನಿಖೆ ಆಗಬೇಕು, ಅನ್ಡೌಟೆಡ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿನ ಲೋಪಗಳನ್ನು ಹುಡುಕಿ ತೆಗೆದು ವಿಭಾಗೀಯ ಪೀಠಕ್ಕೆ ಹೋಗಿ ನೋಡಿ ಇಂತಿಂಥ ಲೋಪಗಳಿದ್ದಾವೆ ಇದರಲ್ಲಿ, ಆದ್ದರಿಂದ ಆ ಜಡ್ಜ್ಮೆಂಟಿಗೆ ತಡೆ ಕೊಡಿ ಅಂತ ಕೇಳಬೇಕು. ಅದರ ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ FIR ದಾಖಲಿಸಿಕೊಂಡು ತನಿಖೆ ಶುರು ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೂ ತಡೆ ಕೊಡಿ ಅಂತ ಕೇಳಬೇಕು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶಕ್ಕೆ ತಡೆ ಕೋರುವುದಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಯಾಕೆ ಹೆಂಗೆ ಅಂತ ಡೀಟೇಲ್ಸ್ ಬರ್ಬೇಕಂದ್ರೆ ಏನದು ರಣತಂತ್ರ ಅಂತ ಅರ್ಥ ಆಗಬೇಕಿನ್ನು, ನಮಗೆ ಅರ್ಥ ಆಗಬೇಕಿನ್ನು. ಅರ್ಥ ಆದಮೇಲೆ ನಿಮಗೆ ನಂಗೆ ಹೇಳೋಕ್ಕಾಗತ್ತೆ. ಸದ್ಯಕ್ಕೆ ಮಾತ್ರ ನಾಗಪ್ರಸನ್ನರ ತೀರ್ಪಿಗೆ ಸ್ಟೇ ಕೊಡಬೇಕು ಅಂತ ಹೋಗ್ತಾರೆ. ಕೆಲವು ಲೋಪಗಳಿದ್ದಾವೆ ಅಂತ ಪೊನ್ನಣ್ಣ ಅವರು ಹೇಳ್ತಿದ್ದಾರೆ. ಪೊನ್ನಣ್ಣ ಶಾಸಕರು, ವಿರಾಜಪೇಟೆ ಶಾಸಕರು, ಜೊತೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳಿದ್ರು ಅಂತ. ನ್ಯಾಯಾಲಯದ ತೀರ್ಪನ್ನು ಪೂರ್ವವಾಗಿ ನಾವೆಲ್ಲರೂ ಕೂಡ ಅಧ್ಯಯನವನ್ನು ಮಾಡಿದ್ದೇವೆ. ಹಲವಾರು ವಾಸ್ತವದಲ್ಲಿ ತಪ್ಪುಗಳು ಮತ್ತು ಲೋಪಗಳು ಕಾಣ್ತಾ ಇದೆ. ಹಾಗೆ ಕಾನೂನಾತ್ಮಕವಾದಂಥ ನಿರ್ಧಾರಗಳು ಕೂಡ ಸರಿ ಇಲ್ಲ ಅಂಥೇಳಿ ನಮ್ಮ ಅಭಿಪ್ರಾಯ. ನಾವು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು, ಎಲ್ಲ ವಕೀಲರಲ್ಲಿ ಕೇಳಿದರು. ಇದರೆಲ್ಲದರಲ್ಲೂ ಕೂಡ
ಈ ಪ್ರಕರಣದಲ್ಲಿ 1992ರಿಂದ 2021ರವರೆಗೂ ಇರುವಂಥ ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವ್ರು ಯಾರು ಅರ್ಜಿದಾರರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪಾತ್ರವೇನು ಅಂತೇಳಿ ಯಾರೂ ಕೂಡ ತೋರಿಸ್ಲಿಕ್ಕಾಗಲಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೇಳಿದರು. ತಾವೆಲ್ಲ ಕೂಡ ಗಮನಿಸಿದ್ರು. ಆ ಪ್ರಶ್ನೆಗೆ ಯಾರೂ ಉತ್ತರ ಇವತ್ತಿಗೂ ನೀಡಿಲ್ಲ. ನ್ಯಾಯಮೂರ್ತಿಗಳು ನೀಡಿರುವಂಥ ತೀರ್ಪಲ್ಲೂ ಕೂಡ ಅದಕ್ಕೆ ಉತ್ತರ ಇಲ್ಲ. ಅದರಿಂದ ನನ್ನ ನೇರವಾದಂಥ ಪ್ರಶ್ನೆ ಇವತ್ತು ಪ್ರತಿಪಕ್ಷದವ್ರಿಗಿರ್ಬೋದು, ತಾವೆಲ್ಲ ಮಾಧ್ಯಮದ ಮಿತ್ರರಿರ್ಬೋದು ಮತ್ತು ಎಲ್ಲರಿಗೂ ಕೂಡ 92ರಿಂದ ಎಲ್ಲ ರೀತಿಯಾದಂಥ ಇತಿಹಾಸವನ್ನ ಪದೇ ಪದೇ ಜನರ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತಾ ಇರೋರು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇನು ಅಂತ ಹೇಳಿ ಇವತ್ತವರೆಗೂ ಯಾರಿಗೂ ಕೂಡ ತೋರಿಸಲಿಕ್ಕಾಗಲಿಲ್ಲ. ಅದರಿಂದ ನೋಡಿ, ಪೊನ್ನಣ್ಣವ್ರು ಏನು ಮಾತಾಡಿದ್ರಲ್ಲ, ಇದು ತೀರ್ಪಿನ ವಿಮರ್ಶೆ. ಇದಕ್ಕೆ ಏನೂ ಅಬ್ಜೆಕ್ಷನ್ ಇಲ್ಲ. ಪಾಯಿಂಟ್ ಬೈ ಪಾಯಿಂಟ್ ಈ ತೀರ್ಪಿನಲ್ಲಿ ಇಂಥ ಲೋಪಗಳಿದ್ದಾವೆ, ಇಂಥ ಅಂಶವನ್ನು ನ್ಯಾಯಾಧೀಶರು ಪರಿಗಣಿಸಬೇಕಾಗಿತ್ತು. ನೋಡಿ, ಇಂಥದ್ದೊಂದು ವಾದ ಮಾಡಿದ್ವಿ ನಾವು, ಅದಕ್ಕೆ ನ್ಯಾಯಾಧೀಶರು ಉತ್ತರನೇ ಕೊಟ್ಟಿಲ್ಲ. ಅದು ತೀರ್ಪಿನ ವಿಮರ್ಶೆ, ಅದಕ್ಕೆ ಅವಕಾಶ ಇದೆ. ಅವ್ರು ಸ್ವತಃ ಒಬ್ಬ ವಕೀಲರಾಗಿ ಹೆಂಗೆ ಮಾತಾಡಬೇಕು ಅಂತ ಗೊತ್ತು ಅವ್ರಿಗೆ. ಈಗ ಏನು ಸಿದ್ದರಾಮಯ್ಯನವರ ಪಾತ್ರ ಏನು ಅಂತ ತೋರಿಸುವುದಕ್ಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ನನ್ನ ಪ್ರಕಾರ ಜಡ್ಜ್ಮೆಂಟ್ನಲ್ಲಿ ಇದೆ ಅದು. ಏನಂತ, ಪತ್ನಿಗೆ ಲಾಭ ಮಾಡಿಕೊಡುವ ಸಂದರ್ಭದಲ್ಲಿ ಸ್ವತಃ ಶಿಫಾರಸು ಮಾಡಿರಬೇಕು, ಸ್ವತಃ ಆದೇಶ ಮಾಡಿರಬೇಕು ಅಂತೇನಿಲ್ಲ. ಪ್ರಭಾವ ಬೀರಿದ್ರೂ ಸಾಕು, ಅದರ ತನಿಖೆ ಆಗಲಿ ಅಂತ ಹೈಕೋರ್ಟ್ ಹೇಳಿದೆ. ಒಟ್ಟಿನಲ್ಲಿ ದಟ್ ಈಸ್ ಡಿಫರೆನ್ಸ್ ಆಫ್ ಒಪಿನಿಯನ್. ಬೀಯಿಂಗ್ ಅ ಕಾಂಗ್ರೆಸ್ MLA, ಬೀಯಿಂಗ್ ಅ ಲೀಗಲ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್, ಹಿ ಈಸ್ ಎಂಟೈಟಲ್ಡ್ ಫಾರ್ ಹಿಸ್ ಸ್ಟೇಟ್ಮೆಂಟ್. ಅವರು ಹೇಳುವ ಅಧಿಕಾರ ಇದೆ ಅವ್ರಿಗೆ. ನಾನು ಹೇಳಿದ್ನಲ್ಲ, ಅದು ವಿಮರ್ಶೆಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟಿನ ತೀರ್ಪನ್ನಾದರೂ ವಿಮರ್ಶೆ ಮಾಡ್ಬೋದು ನೀವು. ಅಫ್ಜಲ್ ಗುರು ಗಲ್ಲ ಶಿಕ್ಷೆ ಆದಾಗ ಎಷ್ಟು ಜನ ವಿಮರ್ಶೆ ಮಾಡಲಿಲ್ಲ? ಅದನ್ನು ಮಾಡ್ತಾರೆ, ಮಾಡಬಹುದು, ಮಾಡಬೇಕು. ಒಬ್ಬ ವಕೀಲರಾಗಿ ನೋಡಿ ಎಷ್ಟು ಅಳೆದು ತೂಗಿ ಹೆಂಗೆ ಶಬ್ದಗಳನ್ನು ಆರಿಸಿಕೊಂಡು ಮಾತಾಡ್ತಾರೆ ಪೊನ್ನಣ್ಣವರು. ಜಮೀರ್ ಅಹ್ಮದ್ ಖಾನ್, ನಮ್ಮ ವಸತಿ ಸಚಿವರು, ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟು ಅಂದ್ಬಿಟ್ರು. ಪೊಲಿಟಿಕಲ್ ಜಡ್ಜ್ಮೆಂಟ್ ಇದು ಅಂದ್ಬಿಟ್ರು. ಅದಕ್ಕೆ ಅವಕಾಶ ಇಲ್ಲ. ನೋ, ಏನು ಹೇಳಕ್ಕೆ ಹೊರಟಿದ್ದೀರಿ ನೀವು ಪೊಲಿಟಿಕಲ್ ಜಡ್ಜ್ಮೆಂಟು ಅಂತ? ಗವರ್ನರ್ ತನಿಖೆಗೆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆಗಳಾದವು. ಓಕೆ, ಒಂದು ಹೆಲ್ದಿ ಪ್ರಜಾಪ್ರಭುತ್ವದಲ್ಲಿ ಆಗತ್ತೆ. ಆದರೆ ಆ ಪ್ರತಿಭಟನೆಯಲ್ಲಿ ಬಳಸಲಾದ ಶಬ್ದಗಳು ನನಗೆ ಒಪ್ಪಿಗೆ ಇಲ್ಲ. ಬೇರೆ ಯಾರು ಒಪ್ಕೋತಿರೋ ಬಿಡ್ತಿರೋ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಮನೆಗೆ ನುಗ್ಗಬೇಕಾಗತ್ತೆ ರಾಜಭವನಕ್ಕೆ ಅಂದರು. ನುಗ್ಗಬೇಕಾಗತ್ತೆ. ಗಂಟು ಮುಟ್ಟೆ ಕಟ್ಕೊಂಡ್ರೆ ಗವರ್ನರ್ ಜಾಗ ಖಾಲಿ ಮಾಡಲಿ ಅಂದರು. ನೋ, ದಟ್ಸ್ ನಾಟ್ ದ ರೈಟ್ ವೇ. ಗವರ್ನರು ಕೇಂದ್ರ ಸರ್ಕಾರದ ಕೈಗೊಂಬೆ ಥರ ಆಡ್ತಾ ಇದ್ದಾರೆ. ರಾಜಭವನ BJP ಆಫೀಸ್ ಆದಂಗಾಗಿದೆ. ರಾಜಕೀಯ ಪ್ರೇರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಕೊಡಿ ಹೇಳಿಕೆಗಳನ್ನು. ಆ ಹೇಳಿಕೆಗಳಿಗೆ ವ್ಯಾಲ್ಯೂ ಇದ್ದದ್ದು ಮೊನ್ನೆ, ಅಂದರೆ 2 ದಿವಸದ ಹಿಂದೆ ಮಧ್ಯಾಹ್ನ 12 ಗಂಟೆ ತನಕ ಮಾತ್ರ. ಜಸ್ಟಿಸ್ ನಾಗಪ್ರಸನ್ನ ಅವರು ಯಾವಾಗ ತಮ್ಮ ಪೀಠಕ್ಕೆ ಬಂದು ಕುಳಿತು ಜಡ್ಜ್ಮೆಂಟ್ ಹೇಳಕ್ಕೆ ಶುರು ಮಾಡಿದ್ರು, ಮುಗಿತಲ್ಲಿಗದು. ರಾಜಭವನದ ನಿರ್ಧಾರ, ರಾಜ್ಯಪಾಲದ ನಿರ್ಧಾರದಲ್ಲಿ ಏನೇನೂ ತಪ್ಪಿಲ್ಲ ಅಂತ 197 ಪುಟಗಳ ಎಕ್ಸ್ಪ್ಲನೇಷನ್ನೊಂದಿಗೆ ಹೇಳಿದ್ರು ಅವರು. ರಾಜ್ಯಪಾಲರು ಬುದ್ಧಿಶಕ್ತಿ ಬಳಸಿಲ್ಲ ಅಂತ ವಾದ ಮಾಡಿದ್ರು. ಸಾಕಷ್ಟು ಬುದ್ಧಿಶಕ್ತಿ ಬಳಕೆಯಾಗಿದೆ ಅಂದಿದ್ದಾರೆ. ಹೇಸ್ಟಿ ಡಿಸಿಷನ್ ಅಂದರು, ಅಂದರೆ ಅವಸರದ ತರಾತುರಿಯಲ್ಲಿ ನಿರ್ಧಾರ ತಗೊಂಡ್ಬಿಟ್ರು ಅಂತ. ಏನಿಲ್ಲ, ಬೇಕಾದಷ್ಟು ಟೈಮ್ ತಗೊಂಡಿದ್ದಾರೆ ಅವರು ಅಂದರು. ಉಳಿದ BJP ನಾಯಕರ ಮೇಲೆ ಪ್ರಾಸಿಕ್ಯೂಷನ್ಗೆ ಅರ್ಜಿಗಳು ಬಾಕಿ ಇದಾವಲ್ಲ, ಆದರೂ ಇದನ್ನೇ ಯಾಕೆ ತಗೊಂಡ್ರಿ ನೀವು ಅನ್ನೋ ಪ್ರಶ್ನೆ ಇತ್ತು. ಆ ಅರ್ಜಿ ತಗೊಂಡು ಬನ್ನಿ, ನಮ್ಮ ಮುಂದೆ ಇತ್ಯರ್ಥಪಡಿಸೋಣ ಅಂದರು. ಸಿದ್ದರಾಮಯ್ಯನವ್ರದ್ದೊಂದು ಸೈನ್ ಇದ್ದರೆ ತೋರಿಸಿ, ಒಂದು ಶಿಫಾರಸ್ ಇದ್ದರೆ ತೋರಿಸಿ. ಹಿ ವಾಸ್ ಸಿಟ್ಟಿಂಗ್ 10 miles away ಫ್ರಮ್ ಆಲ್ ದೀಸ್ ಡಿಸಿಷನ್ಸ್ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು. ಇಂಥ ಪ್ರಕರಣಗಳಲ್ಲಿ ಕುಟುಂಬಸ್ಥರಿಗೆ ಲಾಭ ಮಾಡಿಕೊಡೋದಕ್ಕೆ ಸ್ವತಃ ಆದೇಶ ಹೊರಡಿಸಬೇಕು, ಸ್ವತಃ ಶಿಫಾರಸು ಬರೆದಿರಬೇಕು ಅಂತೇನಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಹಾಗೆ ಹೇಳಿದಾಗ ನೀವು ಹಂಗಿದ್ರೇನು ಜಸ್ಟಿಸ್ ಅವ್ರಿಗೆ ಹೇಳ್ತಾ ಇದ್ದೀರಾ? ಹೈಕೋರ್ಟಿನ ನ್ಯಾಯಮೂರ್ತಿಗಳಿಗೆ, ರಾಜ್ಯಪಾಲರಿಗೆ ಬಳಸಿದ ಭಾಷೆಯಲ್ಲಿ ಹೇಳ್ತಾ ಇದ್ದೀರಾ ನೀವು? ಏನದರ ಅರ್ಥ? ಪೊಲಿಟಿಕಲ್ ಜಡ್ಜ್ಮೆಂಟು ಅಂದರೆ ಕೇಳಿಸ್ಕೊಳ್ಳಿ ಏನಂತಾರೆ ಜಮೀರ್ ಅಹ್ಮದ್ ಖಾನ್ ಅಂತ. ಈಗ ನಿನ್ನೆ ನಮಗೆ ಒಂಥರ ಗೆಲ್ಲೂ ಸಿಕ್ಕಿದೆ, ಜಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ ಅಂದರೆ ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಹೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ದಿನದಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ, ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ.
ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ಈಗ BJPಗೆ ಏನಾಗಿದೆ, ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪ್ಯುಲಿಟಿಗೆ ಸಹಿಸೋಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಅಂತರ ಸಿಕ್ಕಿದೆ. ಇದರಲ್ಲಿ ಇನ್ಕ್ಯಾಶ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ತನಿಖೆ ಆಗಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯದ ಪಾತ್ರ ಇದೆ. ಸಿದ್ದರಾಮಯ್ಯದು ನನಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ, ಸಿದ್ದರಾಮಯ್ಯದ ಇದ್ದಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯದ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. 100% ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯದ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್, ನಾನು ಬಿಡಿಸಿ ಹೇಳಂಗಿಲ್ಲ ನಾನು. ಇದು ಪೊಲಿಟಿಕಲ್ ಆಗಿರೋದು. ಇದು ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ, ನನ್ನ ಅಭಿಪ್ರಾಯ ನಾನು ಹೇಳ್ತದ್ದು, ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲ, ಈಗ ನಾನು ಒಂದು ನಿಮಿಷ, ನಿನ್ನೆ ನಮಗೆ ಒಂಥರ ನಮಗೂ ಜಯ ಸಿಕ್ಕಿದೆ. ಏನೀಗ ಇದನ್ನು ಹೆಂಗ್ರಿ ತಗೊಳಕ್ಕಾಗತ್ತೆ? ಅಂದ್ರೇನು, ಒಂದೊಂದು ಪಕ್ಷದವರ ವಿರುದ್ಧ ಏನಾದ್ರು ಜಡ್ಜ್ಮೆಂಟ್ ಬಂದುಬಿಟ್ರೆ ಇನ್ನೊಂದು ಪಕ್ಷದವ್ರು ಜಡ್ಜ್ಮೆಂಟ್ ಕೊಡಿಸಿದ್ದಾರೆ ಅಂತಾನ? TJ ಅಬ್ರಾಹಂ ಹೇಳಿದ್ರು, ಹಾಕ್ತೀನಿ ಕೋರ್ಟ್ಗೆ, ನ್ಯಾಯಾಂಗ ನಿಂದನೆ ಅರ್ಜಿ ಹಾಕ್ತೀನಿ, ಬರಲಿ ಜಮೀರ್ ಅಹಮದ್ ಖಾನ್ ಅವರು ಅಂತ. ರಾಜಕಾರಣ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಬಾರ್ದಾಗಿತ್ತು. ಏನು ನ್ಯಾಯಾಂಗದ ಮೇಲೆ ರಾಜಕಾರಣದ ಆರೋಪ ಮಾಡ್ತಾ ಇದ್ದೀರಾ, ರಾಜಕೀಯ ಆರೋಪ ಮಾಡ್ತಾ ಇದ್ದೀರಾ ಅಂತ ಇವರು ರೆಡಿ ಆದರು. ನ್ಯಾಯಾಂಗ ನಿಂದನೆ ಅಂತಾರೆ. ನ್ಯಾಯಾಂಗ ನಿಂದನೆ ಅಂದರೆ ಬರೀ ಹಿಂಗೆ ನ್ಯಾಯಾಂಗದ ನಿರ್ಧಾರಗಳನ್ನು ಪ್ರಶ್ನಿಸಿದಾಗ ಅಥವಾ ಈ ಭಾಷೆಯಲ್ಲಿ ಟೀಕಿಸಿದಾಗ ಮಾತ್ರ ಅಲ್ಲ, ನ್ಯಾಯಾಂಗದ ಆದೇಶಗಳನ್ನು ಪಾಲಿಸದೇ ಇದ್ದಾಗಲೂ ನ್ಯಾಯಾಂಗ ನಿಂದನೆ ಆಗುತ್ತೆ. ಹಾಕ್ತೀನಿ ಕೇಸು ಅಂದ್ರೆ ಇವರು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತಾಡಿದರು, ಸಂಸದರು, BJP ಸಂಸದರು ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂದು, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂದವರಿಗೆ ಕೋರ್ಟ್ ಹೇಳಿದ್ದನ್ನು ಹೆಂಗೆ ಕೇಳಿಸ್ಕೊಳ್ಳೋಕ್ಕಾಗತ್ತೆ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಎಷ್ಟು ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ರಾಜಕಾರಣ ಅಂತ ಹೇಳೋರು. ಇವರಿಗೆ ಈ ನಾಲಿಗೆಗೆ ಬಿಗಿನೇ ಇಲ್ವಾ? ಯಾರ ಬಗ್ಗೆ ಮಾತಾಡ್ತಾರೆ ಇರೋರು? ಹೈಕೋರ್ಟ್ ಆದೇಶದ ಬಗ್ಗೆ ಮಾತಾಡ್ತಾರ? ನಾವು ಆಲ್ರೆಡಿ ಬೆಂಗಳೂರು ಫೋನ್ ಮಾಡಿ ಹೇಳಿದ್ದೀನಿ, ಪ್ರಿಪೇರ್ ಥಿಂಗ್ ಆ್ಯಂಡ್ ಫೈಲ್ ಇಟ್ ಅಂತ ಹೇಳಿದ್ದೀನಿ. ಇವತ್ತು ಫೈಲಿಂಗ್ ಆಗ್ತದೆ, ಇಲ್ಲ ನಾಳೆ ಬೆಳಗ್ಗೆ ಫೈಲಿಂಗ್ ಆಗುತ್ತೆ. ನಮಗೆ ಯಾಕೆ ಫೈಲ್ ಮಾಡ್ತೀವಿ ಅಂತ ಹೇಳಿದ್ರೆ ಕಂಟೆಂಪ್ಟು. ಇವರಿಗೆ ಹೈಕೋರ್ಟು ಕೋರ್ಟ್ ಅಂದ್ರೇ ಒಂದು ಭಯ ಬರಬೇಕು. ಯಾವ ರೋಡಲ್ಲಿ ಹೋಗೋನೆಲ್ಲ ಮಾತಾಡೋಕ್ಕಾಗ್ತದಾ ಕೋರ್ಟ್ ಬಗ್ಗೆ? ನೀವೇ ಸ್ವತಃ ನಿಮ್ಮ ಮೂಲಕವೇ ಇದು ಮೂವ್ ಆಗ್ತಾ ಇದೆ. ನನ್ನ ಕೇಸೇ ಅದಲ್ವ ಅದು? ಮೊನ್ನೆ ಬಂದರು ನನ್ನ ಕೇಸೇನೆ. ಸೊ ಆ ಆದೇಶದ ಮೇಲೆ ಮಾತಾಡಿದ ಮೇಲೆ, ಕಮೆಂಟ್ ಮಾಡಿದ್ಮೇಲೆ ನಾವು ಮಾಡಲೇಬೇಕಲ್ಲ, ಮಾಡ್ತೀವಿ. ಇಡೀ ಪ್ರಕರಣ ನೀವು ನೋಡಿದ್ರೆ ಗೌರವರು ಶೋಕಾಸ್ ನೋಟಿಸ್ ಕೊಡ್ತಾರಪ್ಪ, ಅದಕ್ಕೆ ಪ್ರತಿಭಟನೆ. ಅವ್ರು ಕಳ್ಳ ಸುಳ್ಳು ಏನೇ ಹೇಳಿದ್ದು, ನೀನು ನಿನ್ನ ಬಗ್ಗೆ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಏನಾದ್ರು ವಿಶ್ಲೇಷಣೆ ಇದ್ರೆ ಕೊಡಪ್ಪ, ನೀನು ಉತ್ತರ ಕೊಡೋದು ಕೇಳೋದು. ಅದಕ್ಕೆ ರಾಜಕೀಯ ಬಣ್ಣ ಕಟ್ಟಿದ್ರು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೊಟ್ಟಂಥ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಮಂತ್ರಿಗಳು ಮತ್ತು ಸಮಾಜದ ಹೊಣೆಗಾರಿಕೆ. ಒಂದು ವೇಳೆ ಆ ತೀರ್ಪಿನ ಬಗ್ಗೆ ಅಭಿಪ್ರಾಯ ಹೇಳದಿದ್ದರೆ ಮೇಲ್ಮನವಿ ಮಾಡಲಿಕ್ಕೆ ಅಧಿಕಾರ ಇದೆ. ಅದನ್ನು ಬಿಟ್ಟು ನ್ಯಾಯಮೂರ್ತಿಗಳನ್ನೇ ಟೀಕೆ ಮಾಡಿ, ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೊಟ್ಟಿರುವಂಥ ತೀರ್ಪು ರಾಜಕೀಯ ಪ್ರೇರಿತ ಅಂತೇಳಿ ಒಬ್ಬ ಮಂತ್ರಿ ಹೇಳ್ತಾರೆ ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಅಂಥ ಮಂತ್ರಿನ ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಅತ್ಯಂತ ನೋವಿನ ಸಂಗತಿ. ನನಗನ್ಸುತ್ತೆ ಅವರಿಗೆ ಇದಕ್ಕಿಂತ ಭಿನ್ನವಾದಂಥ ಹೇಳಿಕೆ ಕೊಡುವಂಥ ಭಾವನೆಗಳಿಲ್ಲ. ವಿಧಾನಸೌಧದಲ್ಲಿ ನಿಂತುಕೊಂಡು ಪಾಕಿಸ್ತಾನಕ್ಕೆ ಜೈ ಎಂದವ್ರ ಬಾಯಿಂದ ಈ ರಾಜ್ಯ ಸರ್ಕಾರ, ಈ ರಾಜ್ಯದಲ್ಲಿರುವಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳಿರುವಂಥ ಮಾತುಗಳನ್ನು ಗೌರವಪೂರ್ಣವಾಗಿ ಸ್ವೀಕರಿಸುವಂಥ ಮಾನಸಿಕತೆ ಅವರಲ್ಲಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಉತ್ತರ ಏನು ಕೇಳಿದರೆ, ಮುಖ್ಯಮಂತ್ರಿ ಇದೆಲ್ಲ ಆದಮೇಲೆ ಇದು ಯಾಕೋ ಸೀರಿಯಸ್ ಆಗ್ತಿದೆ ಅನ್ನಿಸ್ತು ಜಮೀರ್ ಅಹಮದ್ ಖಾನ್ರಿಗೆ. ನಾನು ಹಂಗೆ ಹೇಳಿರಲಿಲ್ಲ ಅಂತಂದರು ಅವರು. ನಾನು ಹಂಗೆ ಹೇಳಿರಲಿಲ್ಲ. ಕ್ಯಾಬಿನೆಟ್ ಇತ್ತು ಇವತ್ತು, ಕ್ಯಾಬಿನೆಟ್ನಲ್ಲೂ ಚರ್ಚೆ ಆಗಿದೆ, ಇದು ಬೈದಿದ್ದಾರೆ. ನಾನು ಹಂಗೆ ಹೇಳಿರಲಿಲ್ಲ. ಕೋರ್ಟಿನ ಜಡ್ಜ್ಮೆಂಟ್ ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೋಗಿದ್ದೆ ನಾನು. ತಪ್ಪಾದರೆ ಕ್ಷಮೆ ಕೋರ್ತೀನಿ ಅಂದರು. ಟರ್ನ್ ಅದು ಕೇಳಿಸ್ಕೊಳ್ಳಿ. ನಿನ್ನೆ ದಿನ ನಮ್ಮ ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟೆ ನಾನು. ಆ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ರಾಜಕೀಯ ಮಾಡ್ತಾವ್ರೆ ಅಂತ ಹೇಳೋದಲ್ಲಿ ಎಲ್ಲೋ ಒಂದು ಕಡೆ ನಂದು ಸ್ವಲ್ಪ ಬಾಯಿ ಇದ್ದಾಗಿರ್ಬೋದು. ಅದು ಜಡ್ಜ್ಮೆಂಟೇ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ರೀತಿಯಲ್ಲಿ ಬಂದಿದೆ ಅಂತ ಗೊತ್ತಾಯಿತು. ಆ ಹಿನ್ನೆಲೆಯಲ್ಲಿ ಏನಕ್ಕೆ ನ್ಯಾಯಾಲಯ ಬಗ್ಗೆ ನಮಗೆ
ಗೌರವ ಇದೆ. ನಾನು ಹೇಳಿದ ಅರ್ಥ ಏನಂದರೆ, ಈ ಏನು ಜಡ್ಜ್ಮೆಂಟ್ ಬಂದಿತ್ತು ಆ ಜಡ್ಜ್ಮೆಂಟು ಪೊಲಿಟಿಕಲ್ ಬೆನಿಫಿಟ್ ತಗೊಳ್ತವ್ರೆ, ಪೊಲಿಟಿಕಲ್ ತಗೊಳ್ತಾರದ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೆ. ಹೇಳಿದ ಅರ್ಥ ನಂದು ಏನಿತ್ತಂದರೆ, ಈ ಜಡ್ಜ್ಮೆಂಟ್ನ ಪೊಲಿಟಿಕಲ್ ಮಾಡ್ತಾವ್ರೆ ಅಂತ. ಬಾಯಿ ತಪ್ಪೆ ಅಂತಲೇ ತಿಳ್ಕೊಳ್ಳಿ ನೀವು. ಬಾಯಿ ತಪ್ಪೇ ಹೇಳಿದ್ದೀನಿ ಅಂತ ತಿಳ್ಕೊಳ್ಳಿ. ಇಲ್ಲ, ಖಂಡಿತ ನಾನು ಹೇಳ್ದೆ ಅಲ್ಲ, ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ. ಹಂಗೆ ನಡೆಯೋದು ನಾನು ಕ್ಷಮೆ ಕೇಳಕ್ಕೆ ಸಿದ್ಧಾಗಿದ್ದೀನಿ. ನಾನು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಬಾಯಿ ತಪ್ಪು ಬಂದಿರ್ಬೋದು. ಅದು ನ್ಯಾಯಾಲಯ ಬಗ್ಗೆ ಯಾರೂ ಮಾತಾಡೋದು ಸರಿ ಇಲ್ಲ. ಅದು ನೆನ್ನೆ ಅಷ್ಟರ ಮಟ್ಟಿಗೆ ಜಮೀರ್ ಅಹ್ಮದ್ ಅವ್ರಿಗೂ ಒಂದು ಧನ್ಯವಾದ. ಇಲ್ಲದೇ ಇದ್ದರೆ ರಾಜಕಾರಣಿಗಳು ಇಂಥ ಸಂದರ್ಭದಲ್ಲಿ ಮಾಧ್ಯಮಗಳು ತಿರುಚಿ ಪ್ರಸಾರ ಮಾಡಿದ್ದಾವೆ ಅಂದ್ಬಿಡ್ತಾರೆ. ಮಾಧ್ಯಮಗಳು ನನ್ನ ಹೇಳಿಕೆಯನ್ನು ತಿರುಚಿ ಪ್ರಸಾರ ಮಾಡಿದ್ದಾವೆ ಅಂತ ಹೇಳ್ಬಿಡ್ತಾರೆ. ಅವಾಗೆಲ್ಲ ನನಗೆ ಬರೋ ಪ್ರಶ್ನೆ, ಅಲ್ರಿ ಕ್ಯಾಮರಾ, ಆಡಿಯೋ, ವಿಡಿಯೋ ಎಲ್ಲ ಇದ್ದಾಗಲೇ ಹಿಂಗೆ ಮಾಡ್ತೀರಿ ನೀವು. ಒಂದು ಕಾಲದಲ್ಲಿ ಬರೀ ಪ್ರಿಂಟ್ ಮೀಡಿಯಾ ಇತ್ತಲ್ಲ, ಕೇಳ್ಕೊಂಡು ಬಂದು ಬರೀತಾ ಇದ್ರು ಪತ್ರಕರ್ತರು. ಅವರು ಎಷ್ಟು ಆರೋಪಗಳನ್ನು ಎದುರಿಸ್ಬೇಕು ಅಂತ, ತಿರುಚಿದ ಹೇಳಿಕೆ ಅಂತ. ಆವಾಗಲೂ ಹಿಂಗೋ ಮಾತಾಡ್ತಿದ್ರು ಏನೋ ರಾಜಕಾರಣಿಗಳು. ಇರಲಿ, ಮುಂದಿನ ಸುದ್ದಿಗೆ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಮುಂದಿನ ಸುದ್ದಿ, KB ಕೋಳಿವಾಡ್ ರಾಜ್ಯ ವಿಧಾನಸಭೆಯ ಮಾಜಿ ಸ್ಪೀಕರ್ ಅವರು ರಾಣೆಬೆನ್ನೂರಿನ ಮಾಜಿ ಶಾಸಕರು. ಈ ಸಲ ಅವ್ರ ಮಗ ಗೆದ್ದಿದ್ದಾರೆ. ಅಲ್ಲಿ ಪ್ರಕಾಶ್ ಕೋಳಿವಾಡ್ ಅವ್ರ ಮಗ ಗೆದ್ದಿದ್ದಾರೆ. ಇವರು ಇವತ್ತು ಮಾತಾಡ್ತಾ ಸಿದ್ದರಾಮಯ್ಯನವರು ಜನಪ್ರಿಯ ಮಾಸ್ ಲೀಡರು, ಅವರಿಗೆ ಎಲ್ಲ ಶಾಸಕರ ಬೆಂಬಲ ಇದೆ, ಎಲ್ಲ ಕರೆಕ್ಟು. ಬಟ್ ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟುಬಿಡ್ಬೇಕು ಅವರು ಅಂದರು. ಪಕ್ಷಕ್ಕೆ ಮುಜುಗರ, 3 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಮೋದಿ ಇದೇ ಕೇಸ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು, ತನಿಖೆಯಲ್ಲಿ ನಿರಪರಾಧಿಗಳು ಅಂತ ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಆಗಬಹುದಲ್ಲ ಅಂತ KB ಕೋಳಿವಾಡ್ ಗೇವ್ ಅ ಶಾಕಿಂಗ್ ಸ್ಟೇಟ್ಮೆಂಟ್. ಕಾಂಗ್ರೆಸ್ ಮುಖಂಡರೇ ಹೇಳ್ತಾ ಇರೋದು, JDSನವರೇ ಗಟ್ಟಿಯಾಗಿ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಮುಖಂಡರು ಹೇಳಿದ್ರು ಇವತ್ತು. ಕೇಳಿಸ್ಕೊಳ್ಳಿ ಒಮ್ಮೆ. ಎಷ್ಟೇ ಕಳಂಕರಹಿತವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯವ್ರದ್ದಿದ್ದರೂ ಸಹಿತ ಪಕ್ಷದ ದೃಷ್ಟಿಯಿಂದ ಪಕ್ಷವನ್ನು ಮುಜುಗರಕ್ಕೆ ಒಳಮಾಡದೆ ದೂರ ಮಾಡುವುದರಿಂದ ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಈ ವಿಚಾರಣೆಯಲ್ಲಿ ನಿಷ್ಕಳಂಕರಾಗಿ ಹೊರಬಂದ ಕೂಡಲೇ ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಗಟ್ಟಿಯಾದ ಅಭಿಪ್ರಾಯ ನಂದು. ಯಾಕಂದರೆ ನಂದು ಅಷ್ಟೇ ಅಲ್ಲ, 136 MLAಗಳು ಸಹಿತ ಅವರೇ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಗಟ್ಟಿ ಧ್ವನಿಯಿಂದ ಬಂಡೆ ರೂಪದಾಗಿ ನಿಂತಿದ್ದಾರೆ. ಹೈಕಮಾಂಡು ಸಹಿತ ಅವರ ಹಿಂದೆ ಇದೆ, ಅದರಲ್ಲಿ ಸಂಶಯ ಇಲ್ಲ. 100ಕ್ಕೆ 100ರಷ್ಟು ಅವರೇ ಮುಂದೆ ಮುಖ್ಯಮಂತ್ರಿಗಳಾಗ್ತಾರೆ. ಪಕ್ಷದ ಹಿತದೃಷ್ಟಿಯಿಂದ ವಿರೋಧಿ ಪಕ್ಷದವರ ದುರುಪಯೋಗವನ್ನು ತಡೆ ಹಿಡಿಯಲಿಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕರಾಗಿ ಬಂದು ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾನು ದೇವರಲ್ಲಿ ಸಹಿತ ಪ್ರಾರ್ಥನೆ ಮಾಡ್ತೇನೆ. ಪಕ್ಷ ಮುಜುಗರಕ್ಕಿಡೆಯಾಗಿದೆ. ಚುನಾವಣೆಗಳು ನಡೀತಾ ಇದ್ದಾವೆ ಈಗ 3 ರಾಜ್ಯಗಳಲ್ಲಿ. ಅಲ್ಲಿ ನಿನ್ನೆ ಮೋದಿಯವರು ಇದನ್ನೇ ದೊಡ್ಡದನ್ನಾಗಿ ಅಸ್ತ್ರವನ್ನಾಗಿ ಮಾಡಿಕೊಂಡು ಹರಿಯಾಣ ತುಂಬಾನು ಪ್ರಚಾರ ಮಾಡ್ತಾ ಇದ್ದಾರೆ. ನಾಳೆ ಜಮ್ಮು ಕಾಶ್ಮೀರದಲ್ಲಿ ಮಾಡ್ಬೋದು, ಮಹಾರಾಷ್ಟ್ರದಲ್ಲಿ ಮಾಡಿ ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತೀನಿ. ಉದ್ದೇಶ ಚೆನ್ನಾಗಿದೆ, ಬಟ್ ಹೇಳಿದ್ ನೋಡಿ, ಅವರು ಕಳಂಕರಹಿತರಾದ ಬಂದ ಮೇಲೆ 100ಕ್ಕೆ 100ರಷ್ಟು ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಆಗಬೇಕು ಅಂತ. ಎಲ್ಲರ ಆಗ ಮಾತಾದು ರಾತ್ಗೈ ಬಾತ್ಗೈ ರಾಷ್ಟ್ರೀಯ ಪಕ್ಷಗಳಲ್ಲಿ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನು ಆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ CBIನವರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟು ಯಾರು ಚಂಪಾಯಿ ಸುರೇನ್ರನ್ನು ಮುಖ್ಯಮಂತ್ರಿ ಮಾಡಿ ಜೈಲಿಗೆ ಹೋದರು. ಅದು ಹೆಂಗಿರುತ್ತಂದ್ರೆ, ನಾವು ವಾಪಸ್ ಬರ್ತೀನಿ, ಅಲ್ಲಿ ತನಕ ನೀನು CM ಆಗಿರು ಅಂತ ಹೇಳಿ ಹೋಗೋದಂಗೆ. ಅದು ವಾಪಸ್ ಬಂದ ಮೇಲೆ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ಕರೆದು ನಿಮ್ಮ ಮೇಲೆ ವಿಶ್ವಾಸ, ಅದು ಪ್ರೊಸೀಜರ್ ಅಷ್ಟೇ, ನಿಮ್ಮ ಮೇಲೆ ವಿಶ್ವಾಸ ಎಲ್ಲ, ನೀವು ಕೆಳಗಿಳಿರಿ, ಮತ್ತೆ ಹೇಮಂತ್ ಸೊರೇನ್ ಮುಖ್ಯಮಂತ್ರಿ. ಅದು ಅಲ್ಲಿ ಯಾಕೆ ಸಾಧ್ಯ ಆಗುತ್ತೆ? ಬಿಕಾಸ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅನ್ನುವ ಪಕ್ಷ ಅದು ಕುಟುಂಬದ ಪಕ್ಷ. ಅದು ಅವರವರೇ ಸೇರ್ಕೊಂಡು ಏನು ನೀತಿ ಏನು ನಿಯಮ ಅವರೇ ನಡೆಸ್ಕೊಂಡು ಹೋಗ್ತಾರಪ್ಪ. ಹಾಗೆ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲು 8 ಸಲ CBIನವ್ರು ನೋಟಿಸ್ ಕೊಟ್ಟರು, ವಿಚಾರಣೆಗೆ ಬನ್ನಿ ಅಂತ. ಅರವಿಂದ್ ಕೇಜ್ರಿವಾಲ್ CBI ಆಫೀಸ್ ಕಡೆ ತಲೆ ಹಾಕು ಮಲಗಲಿಲ್ಲ. ಪ್ರತಿ ಸಲ ಒಂದೊಂದು ನೆಪ ಕೊಟ್ಟರು. ಫೈನಲಿ ಸುಪ್ರೀಂ ಕೋರ್ಟ್ ಓಕೆ ಅಂದಮೇಲೆ CBIನವ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ನಾನು ಜೈಲಿನಲ್ಲೇ ಮುಖ್ಯಮಂತ್ರಿ ಅಂದರು. ಮುಖ್ಯಮಂತ್ರಿಯಾಗೂ ಜೈಲಿನಲ್ಲಿದ್ದರು. ಬೇಲ್ ಮೇಲೆ ಹೊರಗೆ ಬಂದ ಮೇಲೆ ಆತಿಶಿ ಮಲ್ಲೇನಾ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಅವ್ರ ಪಕ್ಕದಲ್ಲಿ ಅರವಿಂದ್ ಕೇಜ್ರಿವಾಲ್ ಕೂತ್ಕೊತಾ ಇದ್ದ ಕುರ್ಚಿನ ಹಾಗೆ ಬಿಟ್ಟು ಇವರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ.
ಅದು ರಾಮನ ಕುರ್ಚಿ ನಾನು ಭರತನ ರೀತಿಯಲ್ಲಿ ಆಡಳಿತ ನಡೆಸ್ತೀನಿ ಅಂತ ಅತಿಶಯ ಹೇಳ್ತಾ ಇದ್ದಾರೆ. ಅದು ಅತಿಶಯೋಕ್ತಿ ಅದು. ಇರಲಿ, ಅದು ಆಮ್ ಆದ್ಮಿ ಪಾರ್ಟಿಲಾಗುತ್ತೆ. ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಸಲ ಇಳಿದ್ರೆ ಮುಗೀತು, ಮತ್ತಷ್ಟೇ. ಅದು ಕನಸಿನ ಮಾತು ಅನ್ನೋ ಹಾಗೆ. ನೀವು ಈ ಕೆಳಗಿಳಿರಿ, ಕಳಂಕರಹಿತರಾದ ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗಿರಂತೆ, ಆಗೋದಲ್ಲ, ಹೋಗೋದಲ್ಲ. ಉದಾಹರಣೆಗಳಿದಾವ್ರಿ. ಈ ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣ. ಎಷ್ಟು ಅವಾಗಿನ ಕಾಲಕ್ಕೆ 1992 5,30,000 ಕೊಟ್ಟು ಒಂದೊಂದು ಕಂಪ್ಯೂಟರ್ ತಗೊಂಡಿದ್ರಂತೆ. ಎಕ್ಸ್ಚೆಕ್ಕರ್ಗೆ ಟೋಟಲ್ 5 ಕೋಟಿ ರೂಪಾಯಿ ಲಾಸು. ದಿಲ್ಲಿಗೆ ಕರೆಸ್ಕೊಂಡು ಹೈಕಮಾಂಡ್ ಹೇಳ್ತು, ನೀವು ರಾಜೀನಾಮೆ ಕೊಟ್ಟುಬಿಡಿ ಅಂದರು. ಬಂಗಾರಪ್ಪನವರು ದೊಡ್ಡ ಮಾಸ್ ಲೀಡ್ರು, ಅಹಿಂದ ನಾಯಕ. ಭಯಂಕರ ಸಿಟ್ಟು ಬಂತು. ಅವಾಗೇನು ಮೊಬೈಲ್ ಇರಲಿಲ್ಲ, ಏನಿಲ್ಲ. ಅಲ್ಲಿಂದಾನೆ ಟ್ರಂಕ್ ಕಾಲ್ ಮಾಡಿ ಫೋನ್ ಮಾಡಿದ್ರು, ಹೈಕಮಾಂಡ್ನವ್ರು ರಾಜೀನಾಮೆ ಕೊಡುವಂತಿದ್ದಾರೆ, ನಾನು ಬರ್ತೀನಿ, ಶಾಸಕಾಂಗ ಪಕ್ಷದ ಸಭೆ ಮಾಡೋಣ, ಎಲ್ಲ MLAಗಳಿಗೆ ಏಟ್ರಿಯಾ ಹೋಟೆಲಿಗೆ ಬಂದುಬಿಡಕ್ಕೆ ಹೇಳಿ ಅಂತ ಹೇಳಿದ್ರು ಅವರು. ಬಂದುಬಿಡಕ್ಕೆ ಹೇಳಿ ಎಲ್ರಿಗೂ ಏಟ್ರಿಯಾ ಹೋಟೆಲ್ಗೆ. ಇಲ್ಲಿ MLAಗಳಲ್ಲಿ ಸುದ್ದಿ ಸ್ಪ್ರೆಡ್ ಆಯ್ತಲ್ಲ, ಹೈಕಮಾಂಡ್ ರಾಜೀನಾಮೆ ಕೊಡೋದಕ್ಕೆ ಹೇಳಿದೆ ಅಂತ. ಫ್ಲೈಟ್ ಹತ್ಕೊಂಡು ಬಂಗಾರಪ್ಪನವರು ಬಂದರೆ ಏಟ್ರಿಯಾ ಹೋಟೆಲ್ನಲ್ಲಿ ಯಾವ MLAನೂ ಇರಲಿಲ್ಲ. ಅಷ್ಟೇ ಗೊತ್ತವ್ರಿಗೆ. ಆ ನಂತರ ರಾಜೀನಾಮೆ ಕೊಟ್ಟರು. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾ ಕೊಡಬಾರ್ದು ಅನ್ನೋ ವಿಷಯದಲ್ಲಿ ಅವ್ರಿಗೆ ಚಾಯ್ಸ್ ಇರಲಿಲ್ಲ. ನೆಕ್ಸ್ಟ್ CM ಯಾರು ಅನ್ನೋ ನನ್ನ ಆಯ್ಕೆ ಅಂದ್ರೆ ಅವರು ಹೈಕಮಾಂಡ್ ಒಪ್ಪಿಕೊಳ್ಳಬೇಕಾಯಿತು. ಯಡಿಯೂರಪ್ಪನವ್ರು ಹಂಗೆ ಹಠ ಹಿಡಿದಿರದೇ ಇದ್ರೆ ಅನಂತಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಿದ್ರು ಕರ್ನಾಟಕಕ್ಕೆ. ಹಠ ಹಿಡಿದು ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆನಂತರ ಜಗದೀಶ್ ಶೆಟ್ಟರು. ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೊಂದು ಟರ್ಮ್ ಕಾಯ್ಬೇಕಾಗಿ ಬಂತು. ಈ ರೀತಿ ರಾಷ್ಟ್ರೀಯ ಪಕ್ಷಗಳಲ್ಲೆಲ್ಲ ಆಗೋದಲ್ಲ, ಹೋಗೋದಲ್ಲ. ಅದು ಈ ಹೇಳಕ್ಕೆ ಚಂದ, ಇದು ಕೇಳಕ್ಕೆ ಚಂದ. ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು ಸಾಧ್ವಿ ಉಮಾಭಾರತಿ. ಕರ್ನಾಟಕದ ಕೇಸ್ನಲ್ಲಿ ರಾಜೀನಾಮೆ ಕೊಟ್ಟು ಬಂದರು ಅವರು 2004. ನಾವು ಆವಾಗ BA ಸೆಕೆಂಡ್ ಇಯರ್ ಹುಬ್ಬಳ್ಳಿಲಿ. ಈದ್ಗಾ ಮೈದಾನದ ಪ್ರಕರಣದಲ್ಲಿ ಅವ್ರ ಮೇಲೆ ಕೇಸ್ ಆಗಿ ಕೋರ್ಟ್ ವಾರಂಟ್ ಹೊರಡಿಸಿದಾಗ ರಾಜೀನಾಮೆ ಕೊಟ್ಟು ಸ್ಪೆಷಲ್ ಟ್ರೈನ್ ಹತ್ಕೊಂಡು ಬಂದರು ಅವರು ಹುಬ್ಳಿಗೆ. ನಮಗೆಲ್ಲ ಅವಾಗ ಕಾಲೇಜ್ ಡೇಸು. ಉಮಾಭಾರತಿ ನೋಡೋಕ್ಕೆ ಅಂತ ಹೋಗಿದ್ವಿ ನಾವು. ಡಿ ರೂಪ SP ಹುಬ್ಳಿ ಧಾರವಾಡಕ್ಕೆ, ಗಗನ್ದೀಪ್ ಕಮಿಷನರು. ಉಮಾಭಾರತಿ ಅವರ ಟ್ರೈನ್ ಹತ್ತಿ ಧಾರವಾಡದಲ್ಲಿ ಹೋಗಿ ಟ್ರೈನ್ ಹತ್ಕೊಂಡು ಡಿ ರೂಪ ಅವರು ಹುಬ್ಳಿ ತನಕ ಅವ್ರದ್ದೇ ಬೋಗಿಲಿ ಬಂದು ಹುಬ್ಳಿಲಿ ಕೆಳಗಿಳಿದು ಗಗನ್ದೀಪ್ ಅವ್ರಿಗೊಂದು ಸೆಲ್ಯೂಟ್ ಹೊಡೆದು, ಸರ್ ಐ ಹ್ಯಾವ್ ಅರೆಸ್ಟೆಡ್ ಉಮಾಭಾರತಿ, ಹ್ಯಾಂಡಿಂಗ್ ಇಟ್ ಹ್ಯಾರ್ ಓವರ್ ಟು ಯು ಅಂದ್ಬಿಟ್ರು. ಅದು ಪ್ರತ್ಯಕ್ಷ ಸಾಕ್ಷಿಗಳು ನಾವೆಲ್ಲ. ಏನೇನೋ ಆಯ್ತದು. ಮತ್ತು ಉಮಾಭಾರತಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗೋದಕ್ಕಾಯ್ತಾ? ರಾಷ್ಟ್ರೀಯ ಪಕ್ಷಗಳಲ್ಲಿ ಹೆಂಗೆ ಬೇಕೋ ಹಂಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಈಗ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಎಫರ್ಟ್ ಹಾಕ್ತಾರೋ ಅಷ್ಟು ಎಫರ್ಟ್ ಹಾಕ್ಬೇಕಷ್ಟೆ. ಒಂದು ಸಲ ಇಳಿದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಅನ್ನೋದು ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲದೆ ಆಗೋದಿಲ್ಲ. ಬಟ್ ಮತ್ತೆ ಸಿದ್ದರಾಮಯ್ಯನವರು ನೀವು ಕೇಸ್ ಮುಗಿಸ್ಕೊಂಡು ಬನ್ನಿ. ನಮ್ಮ ಲಾಲೂ ಪ್ರಸಾದ್ ಯಾದವ್ ಮೇವು ಹಗರಣ, ಅವರು ಪಕ್ಷದಿಂದಲೇ ಹೊರಗೆ ಬರಬೇಕಾಯಿತು. ಇನ್ನೊಂದು ಪಕ್ಷ ಕಟ್ಟಿದ್ರು, ಅವ್ರಿಗೆ ಶಿಕ್ಷೆನೂ ಆಯಿತು ಬಿಡಿ. ಹೀ ಈಸ್ ಕನ್ವಿಕ್ಟೆಡ್. ಹಾಗೆ ಉದಾಹರಣೆ ರಾಜೀನಾಮೆ ಕೊಟ್ಟಂಥವ್ರ ಉದಾಹರಣೆಗಳು ಸಾಲಾಗಿದ್ದಾವೆ. ಆನಂತರ ರಾಜಕೀಯ ಜೀವನ ಏನು, ಜಯಲಲಿತಾ ಕೂಡ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ. ಇದು KB ಕೋಳಿವಾಡ್ರ ಹೇಳಿಕೆ ಕಾಂಗ್ರೆಸ್ನಲ್ಲೊಂದು ರೀತಿ ಅಯ್ಯೋ ಹಿಂಗೆ ಹೇಳ್ಬಿಟ್ರ ಅನ್ನೋ ಥರ ಆಗಿದೆ. KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಅವರು ಶಿಸ್ತು ಸಮಿತಿ ಅಧ್ಯಕ್ಷರಲ್ಲ, ಅವರು ರೆಹಮಾನ್ ಖಾನ್ ಇದ್ದಾರೆ ಅಂತ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಉಳಿದವರೆಲ್ಲ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ ಫೇರ್ ಆಗಿತ್ತಲ್ಲ, ಕುಮಾರಸ್ವಾಮಿ ಇದಾರಲ್ಲ ಅವ್ರ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಸರ್ ಕೊಟ್ಟಿರಲಿಲ್ಲ ಸರ್. ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ಈಗ ಹರಿಯಾಣ ಎಲೆಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡಲ್ಲ. ಶಿಸ್ತು ಸಮಿತಿ ಅಧ್ಯಕ್ಷರು ಅವರೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಅವರೇನು ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ, ಶಿಸ್ತಿನ ಸಮಿತಿ ಅಧ್ಯಕ್ಷರೇನಲ್ಲ, ರೆಹಮಾನ್ ಖಾನ್ ಶಿಸ್ತಿನ ಸಮಿತಿ ಅಧ್ಯಕ್ಷರು. ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ.
ಇದು ಪೊಲಿಟಿಕಲ್ ಕಾನ್ಸ್ಪಿರಸಿ. ರಾಜಕೀಯವಾಗೂ ಫೇಸ್ ಮಾಡ್ತೀವಿ, ಲೀಗಲ್ ಆಗೂ ಫೇಸ್ ಮಾಡ್ತೀವಿ. ಈ ಸಿದ್ದರಾಮಯ್ಯನವ್ರ ಪ್ರಶ್ನೆ ಇತ್ತಲ್ಲ, ಮೋದಿ ರಾಜೀನಾಮೆ ಕೊಟ್ಟಿದ್ರಾ ಅಂತ. ಅವರು ಮುಖ್ಯಮಂತ್ರಿ ಆಗಿದ್ದುಕೊಂಡೇ SIT ಇನ್ವೆಸ್ಟಿಗೇಷನ್ಗೆ ಹೋಗಿ ಕೂತ್ಕೊಂಡ್ರು. 10 ಗಂಟೆಗಳ ಇನ್ವೆಸ್ಟಿಗೇಷನನ್ನು ಎದುರಿಸಿದ್ರು ಮುಖ್ಯಮಂತ್ರಿಯಾಗಿ. ರಾಜೀನಾಮೆಯನ್ನು ಕೊಡಲಿಲ್ಲ ಅವರು. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಅಂತ ಕೇಳ್ತಾ ಇದ್ದಾರೆ ಅವರು. ಈ ರಾಜೀನಾಮೆ ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದಕ್ಕೆ ಪೊಲಿಟಿಕಲಿ ಒಂದು ಲಾಜಿಕ್ ಇದೆ, ಕಾನೂನಲ್ಲ ಅದು, ಪೊಲಿಟಿಕಲಿ ಲಾಜಿಕ್ ಅದು. ಯಾವ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದೆ ಮತ್ತು ಅದು ಯಾವ ರಾಜ್ಯ ಸರ್ಕಾರದಲ್ಲಿದೆ ಅಂತ, ಅಂದರೆ ಯಾವ ಸರ್ಕಾರದಲ್ಲಿದೆ ಅಂತ. ಈಗ ಸಿದ್ದರಾಮಯ್ಯನವರ ವಿರುದ್ಧ CBIನವರು ತನಿಖೆ ಶುರು ಮಾಡಿದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಬರೋದಿಲ್ಲ. ಯಾಕಂದರೆ CBI ಮೇಲೆ ಸಿದ್ದರಾಮಯ್ಯನವರು ಪ್ರಭಾವ ಬೀರೋದಕ್ಕಾಗೋದಿಲ್ಲ. ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತರ ತನಿಖೆ ನಡೆಸ್ತಾ ಇದ್ದರೆ ಈಗ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಿ ಅನ್ನೋ ಆಗ್ರಹ ಬರೋದಿಲ್ಲ. ಯಾಕಂದರೆ ಕೇಂದ್ರ ಸಚಿವರಾಗಿದ್ದುಕೊಂಡು ಕರ್ನಾಟಕ ಲೋಕಾಯುಕ್ತರ ಮೇಲೆ ಪ್ರಭಾವ ಬೀರೋದಕ್ಕೆ ಅವ್ರಿಗಾಗೋದಿಲ್ಲ. ಕರ್ನಾಟಕ ಲೋಕಾಯುಕ್ತ ಕಾಂಗ್ರೆಸ್ ಸರ್ಕಾರದಲ್ಲೇ ಇದೆ. ಆದರೆ ಮೋದಿದಿತ್ತಲ್ಲ, ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಗೋಧ್ರಾ ಹತ್ಯಾಕಾಂಡದ ವಿಷಯದಲ್ಲಿ ಎದುರಿಸಿದ್ದು, that SIT was appointed by the Supreme Court. ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶಿತಗೊಂಡಿದ್ದಂಥ SIT ಎದುರಿಗೆ ಹೋಗಿ ಕೂತ್ಕೊಂಡಿದ್ರು. FIR ಇರಲಿಲ್ಲ ಮೋದಿ ಮೇಲೆ, FIR ಇರಲಿಲ್ಲ, ವಿಚಾರಣೆಗೆ ಅಂತ ಕರೆಸಿದ್ರು. ಇರಲಿ, ಇದು BJP ಅವರ ಪ್ರತಿಭಟನೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಒಂದು ಕ್ಷಣನೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಾರ್ದು ಅಂತ ಆಗ್ರಹ ಇವರು ಬೇರೆ ಬೇರೆ ಕಡೆ ಪ್ರತಿಭಟನೆಗಳನ್ನು ಮಾಡೋದು. ಕ್ವಿಕ್ಕಾಗಿ ಕೇಳಿಸ್ಕೊಂಬಿಡಿ ಏನು ಹೇಳಿದ್ರು ಅಂತ. ಮುನಿರತ್ನದೊಂದು ಸ್ಟೋರಿ ಇದೆ, ಹೇಳ್ತೀನಿ. ಗೌರವಯುತವಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆ ನಡೀತಾ ಇದೆ. ಆ ತನಿಖೆಗೆ ಸಹಕಾರ ಮಾಡಿದ್ರೆ, ರಾಹುಲ್ ಗಾಂಧಿ ಅವರೇ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಸಂವಿಧಾನ ಇಟ್ಕೊಂಡು ಓಡಾಡಿದ್ರಲ್ಲ, ಈಗ ತಗೊಳ್ಳಿ ರಾಜೀನಾಮೆನ. ಸಂವಿಧಾನದ ಬಗ್ಗೆ ನಮಗೆ ಪಾಠ ಹೇಳಿದ್ರಲ್ಲ, ಈಗ ತಗೊಳ್ಳಿ ರಾಜೀನಾಮೆನ. ಖರ್ಗೆ ಅವರು ನಮ್ಮದೇ ರಾಜ್ಯದವರು, ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅವರು ಈಗ ಯಾಕೆ ಮೌನವಾಗಿದ್ದಾರೆ? 136 MLAಗಳಿದ್ದಾರೆ ಎಲ್ಲ ಹೇಳಿದ್ರಲ್ಲ, ರಾಜ್ಯ ಜನ ಇದ್ದಾರೆ. ಆಯ್ತು, ಪ್ರೂವ್ ಮಾಡಿ. ಈಗ ನೀವು ಇವತ್ತು ವಿಸರ್ಜನೆ ಮಾಡಿ ನನ್ನಿಂದ ಇಡೀ ರಾಜ್ಯದ ಜನ ಅವರೇ ಅಂತ ತೋರಿಸ್ಬಿಟ್ರೆ BJP ನಿನ್ನ ವಿರುದ್ಧ ಪ್ರತಿಭಟನೆ ಮಾಡಲ್ಲ. ಅನೌನ್ಸ್ ಮಾಡಕ್ ಹೋಗಕ್ ಮುಂಚೆ 136ರಲ್ಲಿ 135 ಜನ ಖಾಲಿ ಔಟಿರ್ತಾರೆ. ನೀವು ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ನೀವೇನು ಹೇಳಿದ್ರಿ? ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ, ತನಿಖೆ ನ್ಯಾಯಯುತವಾಗಿ ಆಗಬೇಕು, ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳ ನಿಮ್ಮ ಮೇಲೆ ಆರೋಪ ಬಂದಿದೆ, ತನಿಖೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು, ಮುಖ್ಯಮಂತ್ರಿ ಪದದಲ್ಲಿದ್ದವರು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯ. ಕ್ವಿಕ್ಕಾಗಿ BJP ಶಾಸಕ, ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಅತ್ಯಾಚಾರ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಜೈಲಿನಲ್ಲಿದ್ದಾರೆ. ಸಂತ್ರಸ್ತೆಯ 164 ಸ್ಟೇಟ್ಮೆಂಟ್, ಈಗ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ 3 ದಿನಗಳಿಂದ. ಸಂತ್ರಸ್ತೆಯ 164 ಸ್ಟೇಟ್ಮೆಂಟಿನ ವಿವರಗಳು ಹೊರಗೆ ಬರ್ತಾ ಇದೆ. 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಆಗೋದು, ಅಲ್ಲಿ ತನಿಖಾಧಿಕಾರಿಗಳು ಇರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದೆ, ಪೊಲೀಸರೇನು ಪ್ರೆಷರ್ ಹಾಕಿ ಹೇಳಿಸ್ಬಿಟ್ರು. ಇಲ್ಲ, ಮ್ಯಾಜಿಸ್ಟ್ರೇಟ್ ಕೂತ್ಕೊಂಡು ಏನಿದೆಯಮ್ಮ ಕರೆಕ್ಟಾಗಿ ಹೇಳು, ಯಾರ್ದು ಭಯ ಇಲ್ಲ, ಏನಿಲ್ಲ, ನಥಿಂಗ್ ಟು ವರಿ ಅಂತ ಹೇಳಿಸ್ಕೊತಾರೆ. ಅಲ್ಲಿ ಇವ್ರು ಹೇಳಿರೋದು, ವಿಕಾಸಸೌಧದಲ್ಲಿ ಮಾಜಿ ಸಚಿವ ಮುನಿರತ್ನ ಅವರ ಚೇಂಬರ್ನ ಒಳಗೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಆಗ ಸಚಿವರಾಗಿದ್ದರು. ಸರ್ಕಾರಿ ಕಾರಿನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಅವರ ಗೋದಾಮನಲ್ಲಾಗಿದೆ. ಅವರ ಗನ್ಮ್ಯಾನ್ ಶ್ರೀನಿವಾಸ್ ಜೀವ ಬೆದರಿಕೆ ಹಾಕಿದ್ರು. ಮುನಿರತ್ನ ಮಾತು ಕೇಳದೆ ಹೋದರೆ ನಿನ್ನ ಮಗನನ್ನು ಕಿಡ್ನ್ಯಾಪ್ ಮಾಡ್ತೀವಿ ಅಂತ ಹೆದರಿಸಿದ್ರು. ಮಾಜಿ ಶಾಸಕರೊಬ್ಬರ ಜೊತೆಗೆ ಅಶ್ಲೀಲವಾಗಿ ವಿಡಿಯೋ ಮಾಡಿಸಿದ್ರು. ಆ ಅಶ್ಲೀಲ ವಿಡಿಯೋನ ಮುನಿರತ್ನ ಇಟ್ಕೊಂಡಿದ್ರು. ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅಶ್ಲೀಲ ವಿಡಿಯೋ ಮಾಡಿ ಇಟ್ಕೊಂಡು ಬೆದರಿಸಿದ್ರು. ವೈದ್ಯರ ಜೊತೆ ಅಶ್ಲೀಲ ವಿಡಿಯೋಗೆ ಸಹಕರಿಸಬೇಕು ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು. ನಿರಾಕರಿಸಿದರೆ ನಿನ್ನ ವಿಡಿಯೋನ ನಾವು ಬಹಿರಂಗಪಡಿಸ್ತೀವಿ ಅಂತ ಹೆದರಿಸಿದ್ರು. ನನ್ನ ಗಂಡ, ನನ್ನ ಮಗನಿಗೆ ತೋರಿಸ್ತೀನಿ ಅಂತ ನಿರಂತರವಾಗಿ ಮುನಿರತ್ನ ನನಗೆ ಧಮಕಿ ಹಾಕ್ಕೊಂಡು ಬಂದರು ಅಂತ 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಸಂತ್ರಸ್ತೆ ಕೊಟ್ಟಿರುವಂಥ ಹೇಳಿಕೆ. 164 ಸ್ಟೇಟ್ಮೆಂಟಿಗೆ ಎವಿಡೆನ್ಷಿಯಲ್ ವ್ಯಾಲ್ಯೂ ಇರುತ್ತೆ. ನ್ಯಾಯಾಲಯದಲ್ಲಿ ನಾಳೆ ದಿವಸ ನಾನು ಹಂಗೆ ಹೇಳೇ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.